ಮಂತ್ರ ಯದಂತರಿಕ್ಷಂ ಪೃಥಿವೀಮುತದ್ಯಾಂ ಯನ್ಮಾತರಂ ಪಿತರಂ ವಾಜಿಹಿಂಸಿಮಾ ಅಗ್ನಿರ್ಮಾತಸ್ಮಾದೇನ ಸೋ ಗಾರ್ಹಪತ್ಯವುನ್ನೋ ನೇಷದ್ದುರಿತ ಯಾನಿ ಚ ಕೃಪ. ಅಗ್ನಿಯೇ ಗಾರ್ಹಪಸ್ತಾಯ ಇದನ್ನ ಮಮ ಅಲ್ಲಿ ಸ್ವಾಹ ಹೇಳ್ಬೇಕಾದ್ರೆ ಸಂಬಂಧ ತ್ಯಾಗ. ಗಾರ್ಹಪತ್ಯ ಅಗ್ನಿ ಅದರದನ್ನ ನಾವು ಆಕಾಶದಲ್ಲಿರುವ ಪ್ರಾಣಿಗಳನ್ನ ಹಿಂಸಿಸಿದ್ರೆ, ಪೃಥಿವಿಯಲ್ಲಿರುವ ಪ್ರಾಣಿಗಳ ಜಂತುಗಳನ್ನ ಹಿಂಸಿಸಿದ್ರೆ, ಹಾಗೂ ದೇವಲೋಕದಲ್ಲಿರುವ ದೇವತೆಗಳಿಗೆ ಅಪಚಾರ ಎಸಗಿದ್ರೆ, ಮನುಷ್ಯರಿಗಿಂತ ಉತ್ತಮರು ದೇವತೆಗಳು. ಅವರು ನಮ್ಮಂತೆ ಆತ್ಮ ಅನ್ನೋದು ಸರಿ, ಆದ್ರೆ ಆಯಾಯ ಜನ್ಮಗಳಲ್ಲಿ ಇದ್ದಾಗ ಅವ್ರಿಗೆ ಕೊಡುವಂತ ಗೌರವ ಅದೆಲ್ಲ ಇರ್ಲೇಬೇಕು. ಯಾತಕ್ಕೆ ಹೇಳಿದ್ದು ಅಂದ್ರೆ ಆ ಬ್ರಹ್ಮ ಕ್ಷೀರ ಪರ್ಯಂತಂ ಎಲ್ಲರೂ ಕೂಡ ಕರ್ಮದಿಂದ ಬಂಧಿತವಾಗಿದ್ರು ಅನ್ನೋದಕ್ಕೆ ಅದನ್ನ ಹೇಳಿದ್ದು. ಇದಕ್ಕಾಗಿ ನಮಗ್ ಬ್ರಹ್ಮ ಪದವಿ ಬೇಡ, ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬೇಕು, ಇದು ನಮ್ಮ ಗುರಿ ಆಗ್ಬೇಕು. ಹಾಗಂತಂದ್ಬಿಟ್ಟು ಬ್ರಹ್ಮ ಅವನೇನೋ ಇವನೇನೋ ಅಂತ ಅನ್ನೋಂಗಿಲ್ಲ. ಅವ್ರಿಗೆ ಕೊಡುವಂತ ರೆಸ್ಪೆಕ್ಟ್, ಅವ್ರಿಗೆ ಕೊಡೋ ಆಹುತಿಗಳನ್ನು ಕೊಡಬೇಕು. ದೇವತೆಗಳಿಗೂ ಅಷ್ಟೇನೆ. ಹಾಗೂ ದೇವಲೋಕದಲ್ಲಿರುವ ದೇವತೆಗಳಿಗೆ ಅಪಚಾರವೆಸಗಿದ್ರೆ ಈ ಮೂರೂ ರೀತಿಯ ದುಷ್ಕೃತ್ಯದಿಂದ ಉಂಟಾದ ಪಾಪಗಳನ್ನ, ಹಾಗೂ ತಂದೆ ತಾಯಿಗಳನ್ನ ಹಿಂಸಿಸಿದ್ರೆ, ಫಿಸಿಕಲ್ ಆಗಿ ನೀವು ಅವ್ರಿಗೆ ಘಾಸಿಯನ್ನು ಉಂಟು ಮಾಡಿದ್ರಿ ಅಂತಲ್ಲ, ಅವ್ರು ಹೇಳಿದ ಮಾತು ಕೇಳಲಿಲ್ಲ, ಅವಿಧೇಯರಾದ್ರಿ, ಅವ್ರ ಮನಸ್ಸಿಗೆ ಬೇಸರ ಆಯ್ತು, ಇದೊಂದು ಪಾಪ. ಆ ರೀತಿ ಮಾಡಿದ್ರೆ ಅದರಿಂದ ಉಂಟಾದ ಪಾಪವನ್ನ, ಮತ್ತೆ ಬೇರೆ ಯಾವುದಾದ್ರೂ ಪಾಪ ಶೇಷ ಇದ್ರೆ ಈ ಎಲ್ಲ ರೀತಿಯ ಪಾಪಗಳನ್ನ ಗೃಹಪತಿಯಾದಂತಹ ಯಜಮಾನ ಸಂಬಂಧಿ ಅಗ್ನಿದೇವನು ನಾಶ ಮಾಡಿ ನಮ್ಮನ್ನ ಪಾಪ ವಿನಿರ್ಮುಕ್ತನನ್ನಾಗಿ ಮಾಡ್ಲಿ, ನಮ್ಮನ್ನ ನಿರ್ಮುಕ್ತನನ್ನಾಗಿಸ್ಲಿ. ಎಲ್ಲ ಶುದ್ಧೀಕರಣ ಮೊದಲಿಂದಾನು ಹೇಳ್ತಾ ಬಂದಿದ್ದೇನೆ. 9ನೇ ಮಂತ್ರ ಭೂಮಿರ್ ಮಾತಾದಿತಿರ್ನೋ ಜನಿತ್ರಂ ಭ್ರಾತಾಂತರಿಕ್ಷಮಭಿಶಸ್ತ ಏನಾಹ ದ್ಯೌರ್ನಃ ಪಿತಾ ಪಿತೃಯಾಚ್ಛಂಭವಾಸಿ ಜಾಮಿ ಮಿತ್ವಾ ಮಾ ವಿವಿತ್ಸಿ ಲೋಕಾತ್. ಭೂದೇವಿಯು ನಮಗೆ ತಾಯಿಯಾಗಿದ್ದಾಳೆ. ಎಲ್ಲ ಜೀವ ಜಂತುಗಳಿಗೆ ನಿವಾಸದ ಆಶ್ರಯವಾಗಿ ಜನನೀಯ ಸ್ಥಾನದಲ್ಲಿದ್ದಾಳೆ. ಭೂದೇವಿಯ ಅಭಿಮಾನಿ ದೇವತೆಯಾದ ಅದಿತಿ ದೇವಿಯು ತಾಯಿಯ ಸ್ಥಾನದಲ್ಲಿದ್ದಾಳೆ. ನೋಡಿ, ಇದೊಂದು ಹೊಸ ವಿಷಯ. ದೇವಪತ್ನಿ ಅವಳು, ಕಶ್ಯಪನ ಪತ್ನಿ ಅದಿತಿ ಅಂತ. ಆದ್ರೆ ಭೂದೇವಿಯ ಪ್ರತಿನಿಧಿ ಅಂತ ಹೇಳ್ತಾಳೆ ಇಲ್ಲಿ. ಅವಳು ಕೂಡ ತಾಯಿಯ ಸ್ಥಾನ ಇದ್ದಾಳೆ, ದೇವಮಾತೆ ಅವಳು. ಭೂದೇವಿಯು ಅಚೇತನವಾಗಿದ್ದು ಸಕಲಕ್ಕೂ ಆಶ್ರಯ ರೂಪದಲ್ಲಿದ್ದು ತಾಯಿ ಆದ್ರೆ, ಅದಿತಿ ಮಾತೆಯು ಭೂಮಿಯ ಅಭಿಮಾನಿ ದೇವತೆಯಾಗಿದ್ದು ಮಾತೃ ಸ್ಥಾನದಲ್ಲಿದ್ದಾಳೆ. ಪರಿಶೇಚನೆ ಯಾಕ್ಬೇಕು? ಸುಮ್ಮನೆ ಮಾಡಿ ಇಟ್ಕೊಂಡು ಮಾಡ್ಬಿಟ್ಟ. ಓಂ ಅದಿತೆ ಅನುಮನ್ಯಸ್ವ, ಅನುಮತೆ ಅನುಮನ್ಯಸ್ವ, ಸರಸ್ವತೆ ಅನುಮನ್ಯಸ್ವ ಎಲ್ಲ ಯಾಕೆ ಬೇಕು ಅಂದ್ರೆ ಅವ್ರ ಪರ್ಮಿಷನ್, ಅನುಮತಿ ಅವರಿಂದ ತಗೊಂಡು ಆಮೇಲೆ ಅಗ್ನಿಯನ್ನ ಪರಿಶೇಚನೆ, ಪತ್ನಿ ಸಂಯಾಜ, ಇದಕ್ಕಾಗಿ ಹೇಳೋದು. ಆ ಪತ್ನಿ ಜೊತೆನಲ್ಲಿ ಕೂತಿರ್ಬೇಕು. ಅದಿತಿ ಮಾತೆ ಮಾತೃಸ್ಥಾನದಲ್ಲಿದ್ದಾಳೆ. ಆಕಾಶವು ಸಹೋದರನ ಸ್ಥಾನದಲ್ಲಿದೆ. ಇವೆಲ್ಲ ಏನು ನಿರ್ಜೀವದಕ್ಕೆಲ್ಲ ಏನೋ ನಾನ್ ಲಿವಿಂಗ್ ಕ್ರೀಚರ್ಸ್, ಇದಕ್ಕೆಲ್ಲ ಏನೇನೋ ಹೇಳ್ತಾರಲ್ಲ, ಅಂದ್ರೆ ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಈ ಕಾಲ ಅದೇನು ಸಂವತ್ಸರ, ಮಾಸ, ಋತು ಎಲ್ಲದಕ್ಕೂ ಅಭಿಮಾನಿ ದೇವತೆಗಳು. ಆಯಾಯ ದೇವತೆಗಳು ಪ್ರೀತಿಯಾಗುವುದಕ್ಕಾಗಿ ಅದನ್ನ ಮಾಡ್ಬೇಕು. ಇದು ವತ್ಸರಾಯ ಪರಿವತ್ಸರಾಯ ಸಂವತ್ಸರಾಯ ಕೃಣುತ ಬೃಹನ್ನಮಃ ನಮಸ್ಕಾರ. ಹಾಗೆ ನಮ್ಮಿಂದ ಮಾಡಲ್ಪಟ್ಟ ಪಾಪವು ಶತ್ರು ಸ್ಥಾನದಲ್ಲಿದೆ. ಆ ಪಾಪವೇ ನಮ್ಮನ್ನ ಹಿಂಸೆ ಮಾಡತ್ತೆ. ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ರೋಗ ಯಾಕೆ ಬರುತ್ತೆ ಅಂದ್ರೆ ಹಿಂದೆ ಮಾಡಿದ ಕರ್ಮ. ನಮ್ಗೆ ನಂಬಿಕೆ ಇದೆಯಾ? ಈಗ ಜ್ವರ ಬಂದಿದೆ, 108 ಗಾಯತ್ರಿ ಮಾಡಿ ಶ್ರದ್ಧೆಯಿಂದ, ಪರಿಹಾರ ಆಗತ್ತೆ. ಎಂತೆಂತ ಜ್ವರಗಳ ಪರಿಹಾರಕ್ಕೆ ಗಾಯತ್ರಿ. ನಮ್ಗದ್ರಲ್ಲಿ ವಿಶ್ವಾಸನೇ ಇಲ್ಲ. ಇದಾಗಬಾರದು, ಖಂಡಿತ ಇದು ಸಾಧ್ಯ. ಹಾಗಾಗಿ ಇಲ್ಲಿ ದೇವಲೋಕವು ಈಗ ನಮಗೆ ಪಿತೃಸ್ಥಾನದಲ್ಲಿದೆ. ಪೃಥ್ವಿ ಮಾತಾ ದ್ಯೌಃ ಪಿತಾ ಪ್ರಜಾಪತಿರ್ಬಂಧು ಬರ್ತೋ ಇಲ್ವೋ ಅದರಲ್ಲಿ ನಾವು ಹೇಳ್ತಾ ಬರ್ಬೇಕಾದ್ರೆ ಬೇರೆ ಕಡೆ ಹೇಳಿದ್ದನ್ನು ಕೂಡ ಇಲ್ಲಿ ಅನ್ವಯ ಮಾಡ್ಕೊಳ್ಳುವಂಥದ್ದು. ಪರಮೇಶ್ವರನ ಅನುಗ್ರಹದಿಂದ ಪ್ರಾಪ್ತವಾದದ್ದು ಈ ಬಂಧು ವರ್ಗ. ಬಂಧುಗಳು ಅಂತ ಯಾರಿದ್ದಾರೆ? ಇವರುಗಳೆಲ್ಲ ಒಂದು ಕಡೆ ಕರ್ಮದ ಅವತಾರಗಳು ಅಂತ ಕುಗ್ಗದಲ್ಲಿ ಹೇಳಿದ್ದು. ಎಲ್ಲರೂ ಅನುಕೂಲರಾಗಿದ್ರೆ ಸಂಸಾರ ಇಲ್ಲಿ ಚೆನ್ನಾಗಿರುತ್ತಲ್ಲ, ಸಂತೋಷವಾಗಿ ನೆಮ್ಮದಿಯಿಂದ ಇರುವಂತದ್ದು.
ಪರಸ್ಪರ ಒಬ್ಬೊಬ್ಬರಿಗೆ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗು, ಒಬ್ರಿಗೊಬ್ರಿಗೆ ಜಲಸಿ ಇಲ್ಲ, ಈಗೋ ಇಷ್ಟು ಕ್ಲಾಶಸ್ ಇಲ್ಲ. ಇದು ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಈವನ್ ಅಮಾಂಗ್ ದಿ ಬ್ರದರ್ಸ್. ಹಿರಿಯರಿಗೆ ಗೌರವ ಕೊಡುವಂತಹದ್ದು, ಹಿರಿಯರ ಮಾತನ್ನ ವಿಧಿಯಾಗಿ ಆಚರಿಸೋದು, ಎಲ್ಲವೂ ಕೂಡ ಹಾಗೆ. ಹಾಗಾಗಿ ಯಜಮಾನೆ ಈ ಬಂಧುವರ್ಗವನ್ನ ಹೊಂದಲು ಪಿತೃತ್ವವನ್ನ ಅಪೇಕ್ಷೆ ಪಡು, ಆ ದಿಶೆಯಲ್ಲಿ ಸತ್ಕಾರ್ಯವನ್ನು ಕೈಗೊಳ್ಳು. ಆದ್ದರಿಂದ ನೀನು ಸುಖವನ್ನು ಹೊಂದುತ್ತೀಯಾ, ಇಹಪರಗಳ ಸುಖವನ್ನು ಪಡೆಯಲು ಸಂತತಿಯನ್ನು ಹೊಂದು. ಈ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ತಂತು ಅಂದ್ರೆ ಕಂಟಿನ್ಯೂಟಿ ಆಫ್ ದಿ ಪ್ರಾಜಿನಿ, ಅದನ್ನ ಬ್ರೇಕ್ ಮಾಡ್ಬೇಡ. ಮದುವೆ ಆಗೋಲ್ಲ ಅಂತಂದ್ರೆ ನೋಡಿ, ಅದಕ್ಕಾಗಿ ಎಲ್ರು ಸನ್ಯಾಸಿಗಳಾಗಿ ಅಂತ ಎಲ್ಲೂ ಹೇಳಿಲ್ಲ, ಆದ್ರೆ ಇದು ಹೇಳುತ್ತೆ ತೈತರಿಯ ಉಪನಿಷತ್ತು, ಪ್ರಜಾತಂತು ಮಾ ವ್ಯವಚ್ಛೇತ್ಸಿ, ಕಂಟಿನ್ಯೂಟಿ. ಆ ದಿಶೆಯಲ್ಲಿ ಸತ್ಕಾರ್ಯವನ್ನು ಕೊಡು, ಅದರಿಂದ ನೀನು ಸುಖವನ್ನು ಹೊಂದುತ್ತೀಯ, ಒಳ್ಳೆಯ ಸಂತತಿಯನ್ನು ಹೊಂದು. ಆಲಸ್ಯಾದಿಗಳಿಂದ ಸಂತತಿಯನ್ನ ಹೊಂದದೆ ಇಹವನ್ನ ತ್ಯಜಿಸಿದರೆ 3 ರೀತಿಯ ಋಣಗಳಿಂದ ಮುಕ್ತರಾದವರು ಹೊಂದುವ ಪುಣ್ಯಲೋಕವನ್ನು ನೀನು ಹೊಂದಲಾರೆ. ಪುತ್ತೆನ್ನುವ ನರಕದಿಂದ ತ್ರಾಯತೆ ಇತಿ ಪುತ್ರ, ಪುನ್ನಾಮ ನರಕಃ, ಅದಕ್ಕೆ ಪುತ್ರ ಅಂತ. ಹಾಗಾದ್ರೆ ಗಂಡು ಮಕ್ಳು ಇಲ್ದಿದ್ರೆ ನಮ್ದು ರಾಮಾನುಜರ ಸಿದ್ಧಾಂತ, ಗಂಡು ಮಕ್ಳು ಬೇಕಿಲ್ಲ, ಹೆಂಡ್ತಿನೂ ಬೇಕಿಲ್ಲ, ಮಕ್ಳು ಬಂದು ಸಂಸ್ಕಾರ ಮಾಡ್ಬೇಕಾಗಿಲ್ಲ. ನೀವು ಪ್ರಪತ್ತಿ ಮಾಡ್ಬಿಟ್ರೆ ಅವನ ದಿ ಮೊಮೆಂಟ್ ಈ ಶರೀರ ಬಿಟ್ಟ ತಕ್ಷಣ ಹೊಟ್ಟೋಗ್ತಾ ಇರ್ತೀವಿ. ಬಾಣದಿಂದ, ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಶರವತ್ ಹೊಟ್ಟೋಗ್ತಾ ಇರುತ್ತೆ. ಲಕ್ಷ್ಯಂ ಪರಮಾತ್ಮ ಅವನನ್ನ. ಅದಕ್ಕಾಗಿ ಪ್ರಪತ್ತಿ ಏನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದು. 10ನೇ ಮಂತ್ರ, ಯತ್ರ ಸುಹಾರ್ದ ಸುಕೃತೋ ಮದಂತೆ ವಿಹಾಯ ರೋಗಂ ತನ್ವಾ ಆಗಸ್ವಾಯ ಅಶ್ಲೋಣಾಂಗೈರಕೃತ ಸ್ವರ್ಗೇ ತತ್ರ ಪಶ್ಯೇಮ ಪಿತರಂಚ ಪುತ್ರಂ. ಪುಣ್ಯಲೋಕದಲ್ಲಿ, ಪಿತೃಲೋಕದಲ್ಲಿರುವ ಉತ್ತಮ ಹೃದಯವಂತಿಕೆಯನ್ನ ಹೊಂದಿದ ಪುಣ್ಯಕರ್ಮಗಳನ್ನ ಅನುಷ್ಠಾನ ಮಾಡಿದವರು ತಮ್ಮ ಶರೀರದಲ್ಲಿ ರೋಗಗಳನ್ನ ಪರಿತ್ಯಜಿಸಿ ಸಂತೋಷಿಸುತ್ತಾರೆ. ನಿರೋಗಿಗಳಾಗಿದ್ದು, ರೋಗಗಳೆಲ್ಲ ಪೂರ್ಣವಾಗಿ ಸುದೃಢ ಆರೋಗ್ಯ ಭವ ಅಂತ ಅನಂತರಂಗಾಚಾರ್ಯ ಮೊಮ್ಮಗನಿಗೆ ಹರಿಸ್ತಾ ಇದ್ರು. ಅವನ್ ಸಂಧ್ಯಾವನೆ ಮಾಡಿ ಬಂದು ನಮಸ್ಕಾರ ಮಾಡ್ತಿದ್ದಾಗ. ಅತ್ಯಂತ ಮೃದು ಮತ್ತು ಸರಳ ಸ್ವಭಾವದಿಂದ ಹೊಂದಿ ಯಾವುದರಿಂದಲೂ ವಂಚಿತರಾಗದೆ ನಾವೆಲ್ಲರೂ ಆ ಸ್ವರ್ಗದಲ್ಲಿದ್ದು ಅಲ್ಲಿಯ ಸುಖವನ್ನ ಅನುಭವಿಸುವ ಪಿತೃಗಳನ್ನು, ಇಲ್ಲಿರುವ ಪುತ್ರರನ್ನು ನೋಡೋಣ. ಅಂತಹ ಶ್ರೇಷ್ಠವಾದ ಜನ್ಮ ಲಭಿಸುವಂತೆ ನಮಗೆ ಅನುಗ್ರಹಿಸು. ಮೊಮ್ಮಕ್ಕಳನ್ನ ನೋಡುವಂತಹದ್ದು ಒಂದು ಪುಣ್ಯವೇ. ಈ ಕನಕಾಭಿಷೇಕ ಮಾಡೋದಕ್ಕೆ ಅದಕ್ಕೆ ಹೇಳಿದ್ದು, ಪುರುಷನ ಮಗ ಅಂದ್ರೆ ಮೊಮ್ಮಗನಿಗೆ ಮಗ ಆಗಬೇಕು. ಅಂದ್ರೆ ಮಗನ ಮಗಳ ಮಗನು ಮೊಮ್ಮಗನೇ ತಾನೆ. ಆದ್ರೆ ಮಗಳ ಮಗ ಬಂದಾಗ ಈ ಶಾಂತಿಗಳು ಇದುಗಳೆಲ್ಲ ಆಗೋದಿಲ್ಲ. ಕನಕಾಭಿಷೇಕ ಪುರುಷಂದು, ಯಾಕೆಂದ್ರೆ ಈ ಕಂಟಿನ್ಯೂಟಿ, ಈ ಗೋತ್ರ ಇದ್ರದ್ದು ಪ್ರವಚನ ಅವಂದು ಅಲ್ಲಿ ಹೇಳ್ತಾನೆ. ಮಗಳ ಮಗನಿಗೆ ಆ ಫ್ಯಾಮಿಲಿ ಇದೆಯಲ್ಲ, ಅಲ್ಲಿ ಅದ್ರ ಕಂಟಿನ್ಯೂಟಿ ಆ ರೀತಿನಲ್ಲಿ ಬರೋದು. ಯದನ್ನ ಮದ್ಮ್ಯನೃತೇನ ದೇವಾ ದಾಸ್ಯನ್ನದ ಆಸ್ಯನ್ ಉತವಾ ಕರಿಷ್ಯನ್ ಯದ್ದೇವಾನಾಂ ಚಕ್ಷುಷ್ಯಾಗೋ ಅಸ್ತಿ ಯದೇವ ಕಿಂಚ ಪ್ರತಿಜಗ್ರಾಹಮಗ್ನಿರ್ಮ ತಸ್ಮಾದ್ ಅನೃಣಂ ಕೃಣೋತು. ಹೇ ದೇವತೆಗಳೇ, ನಾನು ತೆಗೆದುಕೊಂಡು ಸಾಲವನ್ನ ಹಿಂದಿರುಗಿ ಕೊಡುವ ಇಚ್ಛೆಯುಳ್ಳವನಾಗಿ ಅಥವಾ ಹಿಂದಿರುಗಿಸುವ ಬಯಕೆ ಇಲ್ಲದವನಾಗಿ ಖಂಡಿತವಾಗಿ ಹಿಂದಿರುಗಿಸ್ತೇನೆ ಎಂದು ಸುಳ್ಳು ಮಾತಿನಿಂದ ವಂಚಿಸಿ ಸಾಲವನ್ನು ತೆಗೆದುಕೊಂಡು ತಿಂದು ಹಾಕಿದ್ದೇನೋ, ಮೂಲತಃ ಸಾಲವನ್ನೇ ತಗೋಬಾರ್ದು. ಋಣ ಅದಕ್ಕೆ ಇದೇ ಆಗ್ಬಾರ್ದು. ಇಂದಿನವ್ರ ಮಾತುಗಳು ನೋಡಿ, ನಮ್ ತಂದೆ ಏನ್ ಬಹಳ ಶಾಸ್ತ್ರ ಓದಿರ್ಲಿಲ್ಲ. ನಾನು ಮೆಡಿಕಲ್ ರೆಪ್ರೆಸೆಂಟ್ ಆಗಿದ್ದ 1980 ಇದ್ರಲ್ಲಿ. ನಮ್ ಚಿಕ್ಕಪ್ಪನ ಮಗ ಬಲವಂತ ಮಾಡಿ ಸೀಟ್ ಕೊಡ್ಸಿದ್ದು. ನಾನ್ ನೆನೆಸ್ಕೊಳ್ತೀನಿ ಅವನ್ನ. ಹೇಳ್ದ, ನನಗೇನು ಅಂದ್ರೆ ನಮ್ದು ಒಂದು ಗ್ರೂಪ್ ಇತ್ತು, ನಾರಾಯಣ ಸ್ವಾಮಿ ಇವ್ರುಗಳೆಲ್ಲ ಮದ್ವೆನೇ ಬೇಡ ಅಂತ. ಮದ್ವೆ ಆದವರೆಲ್ಲ ಏನೆಲ್ಲ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡ್ತಿದ್ದಾರ, ಹಾಗೆ ಇರೋಣ ಅಂತ ಅಂದ್ಬಿಟ್ಟು. ಆ ರೀತಿ ಮಾತಾಡಿದಾಗ ಅವನು ಒಂದ್ ಸೈಟ್ ಮಾಡೋ ಅಂದ್ರೆ, ಯಾಕೆ ಅಲ್ಲಿದೆ ನನ್ನ ಮನೆ, ಇಲ್ಲಿಲ್ಲ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ. ಸೈಟು ಬೇಡ, ಎಂತು ಬೇಡ ಅಂತ. ನಮ್ಮ ಚಿಕ್ಕಪ್ಪನ ಮಗ ರಾಮಾನುಜ, ನನ್ಗಿಂತ ಸ್ವಲ್ಪ ಹಿರಿಯ, ನಮ್ಮ ಅಣ್ಣ, ನೀನು ಹೋಗ್ಲಿ, ಮನೆ ಕಟ್ಟೋದ್ ಬೇಡ,
ಈಗ ಒಂದ್ ಸೈಟ್ ಸಿಗ್ತಾ ಇದೆ, ತೆಗ್ದಿಟ್ಕೋ, ಬೇಕಿಲ್ದಿದ್ರೆ ಆಮೇಲೆ ಮಾರ ಅಂತ. ನಾನ್ ಟೂರ್ ಹೊರಡ್ಬೇಕು, 20 ದಿವಸ ನನ್ ಟೂರು. ಹೋಗಿ ನಮ್ಮ MD ಹೇಳಿದೆ, ಒಂದು ಇದ್ರದಕ್ಕೆ ಸ್ವಲ್ಪ ನನಗೆ ಹಣ ಬೇಕು ಅಂತ. ಅವ್ರು ಕೊಟ್ರು ದುಡ್ಡನ್ನು, ಅವ್ರ ಕೈನಲ್ಲಿ ಕೊಟ್ಬಿಟ್ಟು ನಾನು ಹೊರಟ್ಬಿಟ್ಟೆ ಟೂರ್ಗೆ. 10,000 ರೂಪಾಯಿಗೆ ಸೈಟು, 30-40 ಸೈಟು ಸಿಕ್ಕಿದ್ದವಾಗ. ಪ್ರಾಪ್ತಿಗಳಾಗ್ಲಿ, ಅದಕ್ಕೆ ಇವ್ರುಗಳು ಇಂಡ್ಯೂಷನ್ಸ್ ಇದು, ಅದನ್ನ ನಾನು ಮೊಂಡುತನದಿಂದ ಬೇಡ ಅಂತ ಹೇಳಿದ್ರೆ ಮೂರ್ಖನಾಗ್ತಾ ಇದ್ದೆ. ಹೀಗೆ ಒಂದೊಂದು ಯಾವ ರೀತಿನಲ್ಲಿ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಹೇಳ್ತಾ ಇದ್ದೀನಿ. ಇದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ಹೀಗೆ ಒಂದೊಂದನ್ನು ಕೂಡ ಸಾಲವನ್ನು, ಸಾಲದ ಬಗ್ಗೆ ಬಂತು ಅದಕ್ಕಾಗಿ. ಆಮೇಲೆ ಈ HDFC ಅಂತ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ನಲ್ಲಿ ನಾನು 8ನೇ ಸಾಲ ತಗೊಂಡಿದ್ದು. ನನ್ನ ಪಾಸ್ಬುಕ್, ನನ್ನ ಸ್ಯಾಲ್ರಿ ಇದೆಲ್ಲ ನೋಡ್ಬಿಟ್ಟು ಅವರು ನನಗೆ 30,000 ಏನೋ ಸಾಲ ಕೊಡ್ತೀನಿ ಅಂದಿದ್ದು. ಈ ಟೋಟಲ್ ಎಸ್ಟಿಮೇಟ್ 50,000 ಮನೆಗೆ, 7 ಚದರ ಮನೆ ಇದ್ರದಕ್ಕೆ ಮಾಡಿದ್ದು. ಸರಿ, ಸಾಲ ಅಲ್ಲಿ ತಗೊಂಡೆ. ಪ್ರತಿ ತಿಂಗಳು ಇಷ್ಟು ನಿನ್ ಖರ್ಚುಗಳು ಬಿಟ್ಟು ಇಷ್ಟು ನೀನ್ ಇದ್ ಮಾಡ್ಬೋದು ಅಂತ EMIs ಅಂತ, ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಅದು 15 ವರ್ಷದ ರೀಪೇಮೆಂಟ್ ಪ್ಲಾನ್. 15 ವರ್ಷದ್ದನ್ನು ಸೇರಿಸ್ಬಿಟ್ಟು ಇಂಟ್ರೆಸ್ಟ್ ಗಳನ್ನು ಸೇರಿಸಾಕ್ತಾರೆ. ಮೊದಲು ಕೊಡೋದೆಲ್ಲ ಬರೀ ಇಂಟ್ರೆಸ್ಟ್ ಹೋಗುತ್ತೆ, ಪ್ರಿನ್ಸಿಪಲ್ ಹೋಗೋದೇ ಇಲ್ಲ. ಮೊದಲನೇ ಇನ್ಸ್ಟಾಲ್ಮೆಂಟ್ ಅಷ್ಟೇನೆ, ಕಡೆದು 15 ವರ್ಷ ಆದ್ಮೇಲೆ ಕೊಡುವಂತಹದ್ದು. ಅಷ್ಟ್ರಲ್ಲಿ ನಾವ್ ಎಷ್ಟು ಕೊಟ್ಟಿರ್ತೀವಿ ಅಂದ್ರೆ 30ಕ್ಕೆ 4 ಪಟ್ಟು ವಾಪಸ್ ರಿಟರ್ನ್ ಮಾಡಿರೋದು. ನಮ್ ತಂದೆಗೆ ಈ ಸುದ್ದಿ ಕೇಳ್ಬಿಟ್ಟು, ಅದ್ ಎಂತದು ಮನೆ ಮಾಡೋದು ಸಾಲ ಮಾಡಿ, ದುಡ್ಡು ಮೊದ್ಲು ಮಾಡು ಆಮೇಲೆ ಮಾಡ್ಬೇಕು, ಸಾಲ ಗೀಲ ಮಾಡೋದಲ್ಲ ಅಂತಂದ್ರು. ಸುಮ್ನೆ ಒಂದೇ ಮಾತು, ನಾನ್ ಸಾಲ ತಗೊಳ್ತೀನಿ ಅಂತ ಹೇಳಿದಾಗ ಹಿಂದಿನವರ ಅಲಂ ಪ್ರತ್ಯಯ ಬುದ್ಧಿ ಇತ್ತಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು, ಇದು ನಮಗೆ ನಿಜವಾಗ್ಲೂ ಬರ್ಬೇಕಾದಂತ ಪಾಠ. ಏನ್ ಅವರು ಅನ್ಕೋಬೋದೈತಲ್ಲ, ನಾನು ಅರಮನೆ ಕಟ್ತೀನಿ, ಇನ್ನೇನೋ ಸಾಲ ತಗೊಂಡ್ ಮಾಡ್ತೀನಿ ಅಂತ. ಸಾಲ ತಗೊಂಡು ಏನನ್ನು ಮಾಡಬಾರ್ದು, ಇದು ಹಿಂದಿನವ್ರ ಸಂದೇಶ. ಈಗ ನಮಗೆ ಎಲ್ಲಾನು ಇನ್ಸ್ಟಾಲ್ಮೆಂಟ್. ಕೆಲ್ಸಕ್ಕೆ ಸೇರಿದ್ರ ಸರಿ, ಹಾಕೊಂಬಿಡಿ, ವಾಷಿಂಗ್ ಮಿಷನ್, ಫ್ರಿಡ್ಜು, ಹಾಟು, ಇನ್ನೊಂದು, ಎಲ್ಲದಕ್ಕೂ ಇನ್ಸ್ಟಾಲ್ಮೆಂಟ್. ಬಂದಿದ್ದ ದುಡ್ಡೆಲ್ಲ ಅಷ್ಟು ಎಲ್ಲ ಅಲ್ಲಿಗೆ. ಏನಾರೋ ಮನೆಯಲ್ಲಿ ಒಬ್ರಿಗೆ ಆರೋಗ್ಯ ತಪ್ಪಿತು, ಇನ್ನೇನೋ ಒಂಚೂರು ಏರ್ಪೇರ್ ಆಯ್ತು, ದುಡ್ಡಿಲ್ಲ, ಕಂಡ್ಬಿಡು, ಅವಾಗ ಈ ಮಾರ್ವಾಡಿಗಳ ಹತ್ರ ಹೋಗಿ ಸಾಲ ತಗೊಂಬನ್ನಿ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗರು ಬಂದು ಕೇಳುವಾಗ ಕಿಬ್ಬದಿಯ ಕೀಳು ಮುರಿದಂತೆ. ಸೊ ಮುಖ್ಯವಾಗಿ ಸಾಲವನ್ನ ಯಾರಿಂದ ನಾವು ತಗೊಂಡಿದ್ರೆ ಖಂಡಿತ ಅದನ್ನು ತೀರಿಸ್ಬೇಕು. ಇಲ್ದಿದ್ರೆ ನಮಗ್ ಬಿಡೋದಿಲ್ಲ ಈ ಕರ್ಮ. ಏನ್ ಮಾಡ್ತಾನೆ, ಕೊಡ್ಗೋಗ್ತಾನ, ಈ ಸತ್ ಮೇಲೆ ತಗೊಳ್ಳಿ. ಇವಾಗ ನಮ್ಮ ಅಪ್ಪ ಸಾಲ ಮಾಡಿದ್ರು, ನಾನ್ ಕೊಡೋಲ್ಲ, ಕೇಳ್ರಿ ಅವ್ರಿಗೆ ಕೇಳ್ಕೊಳ್ಳಿ, ನಮ್ಮ ಅಪ್ಪನ್ ತಾನೇ ಕೊಟ್ಟಿದ್ ನೀವು ಅಂತಂದ್ರೆ, ಅಪ್ಪನಿಗೂ ಅದ್ ಋಣ ಬಿಡೋಲ್ಲ. ಮಗನಾದವನು ಅವನ್ ಕರ್ತವ್ಯ, ತಂದಿದ್ದೇನಾದ್ರು ಡೆಪ್ಸ್ ಇದ್ರೆ ಕ್ಲಿಯರ್ ಮಾಡ್ಬೇಕಾದದ್ದು, ಇವೆಲ್ಲ ಸೇರುವಂತದ್ದು. ಅದರಿಂದ ಸಾಲವನ್ನು ತಗೊಂಡು ಹಿಂದಿರುಗಿಸೋ ಬಯಕೆ ಇಲ್ಲದಾಗಿ, ಖಂಡಿತವಾಗಿ ಹಿಂದಿರುಗಿಸ್ತೇನೆ ಅಂತ ಸುಳ್ಳು ಹೇಳಿ ಸಾಲವನ್ನು ತೆಗೆದುಕೊಂಡು ತಿಂದು ಹಾಕಿದ್ದಾನೋ, ಅಥವಾ ಬೇರೆಯವರ ಯಾವುದೋ ಒಂದು ಕೆಲಸ ಮಾಡಿಕೊಡುತ್ತೇನೆ ಅಂತ ಸುಳ್ಳಾಗಿ ವಿಶ್ವಾಸ ತೋರಿಸಿ ಮೋಸ ಮಾಡಿ ಹಣವನ್ನು ಪಡೆದು ಆ ಕೆಲಸವನ್ನು ಮಾಡಿಕೊಡದೆ ಹಣವನ್ನ ನುಂಗಿ ಹಾಕಿದ್ದಾನೋ, ಹಾಗೂ ದೇವತೆಗಳ ಎದುರಿನಲ್ಲೇ ಪಾಪ ಕಾರ್ಯವನ್ನು ಎಸಗಿದ್ದಾನೋ, ಅಂದರೆ ಸೂರ್ಯನ ಸಮ್ಮುಖದಲ್ಲಿ ಅವನಿಗೆ ಅಭಿಮುಖವಾಗಿ ಮೂತ್ರ ವಿಸರ್ಜನಾದಿ ಪಾಪ ಯಾವ್ದಿದೆಯೋ ನೋಡಿ, ಏನೇನು ಯಾವ ರೀತಿ ಪಾಪಗಳಾಗುತ್ತೆ ಅಂತ. ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಬಾರ್ದು. ಹಾಗೂ ಶೂದ್ರಾದಿಗಳಿಂದ ಪ್ರತಿಗ್ರಹ, ಅಸತ್ ಪ್ರತಿಗ್ರಹ ಮಾಡಿದ ದೋಷ, ಅದರಿಂದ ಉಂಟಾದ ಪಾಪ ಯಾವುದಿದೆಯೋ, ಈ ಎಲ್ಲ ರೀತಿಯ ಪಾಪಗಳನ್ನು ಸಹ ನಾಶ ಮಾಡಿ ಅಗ್ನಿದೇವ ನನ್ನನ್ನ ಋಣಮುಕ್ತನನ್ನಾಗಿಸಿ ಅನುಗ್ರಹಿಸಲಿ. ಇದು ಈ ಮಂತ್ರದ ಅರ್ಥ. 12ನೇ ಮಂತ್ರ, ಯದನ್ನ ಮದ್ಭಿ ಬಹುಧಾ ವಿರೂಪಂ ವಾಸೋ ಹಿರಣ್ಯಮುತ ಗಾಮಜಾಮವಿಂ. ಈಗ ಯಾರಿಗೋ ಏನೋ ಕೆಲಸ ಮಾಡ್ಕೊಡ್ತೀನಿ ಅಂತ ಎಲ್ಲ ಆದ್ಮೇಲೆ ತಗೊಳ್ಳೋದು ಸಾಮಾನ್ಯವಾಗಿ ಸರಿ. ಇಲ್ಲ, ಅವ್ರು ಮೊದ್ಲು ಕೊಟ್ರು, ಒಂದ್ ವೇಳೆ ಏನೋ ಕಾರಣಕ್ಕೆ ನಿಮ್ಗೆ ಆಗ್ಲಿಲ್ಲ, ಆ ಹಣ ಅವ್ರಿಗೆ ಎಂತರಿಸ್ಬೇಕು. ಅವ್ರು ಕೇಳೋಕೆ ಹೆಸಿಟೇಷನ್, ಅಯ್ಯೋ ಏನು ಅನ್ಕೊಳ್ತಾರೋ ಅಂತ. ಆದ್ರೆ ನಿಮ್ಗೆ ಆ ಕರ್ಮ ಬಿಡೋದಿಲ್ಲ. ಸದಾ ಇವರೆಲ್ಲರೂ ಸಾಕ್ಷೀಭೂತರು. ಯಾರು? ದಿಕ್ಪಾಲಕರು, ಸೂರ್ಯ ಚಂದ್ರರು. ವಿವಾಹದಲ್ಲಿ ಆ ಪಾಣಿಗ್ರಹಣ ಮಾಡ್ಬೇಕಾದ್ರೆ ಇವರನ್ನೆಲ್ಲ ಸಾಕ್ಷೀಭೂತರಾಗಿ ಇಟ್ಕೊಂಡು ನಾನು ಇವಳ ಕೈಯನ್ನ ಹಿಡಿತಾ ಇದ್ದೇನೆ. ಮಂತ್ರಗಳ ಅರ್ಥ ಇದೆ. ಇವರೆಲ್ಲ ಏನ್ ನೋಡ್ತಾರೆ ಅಂದ್ರೆ, ಯಾರು ನೋಡ್ತಾರೆ? ಯಾರನ್ನ ಇಬ್ಬರೇ ಇದ್ದಾಗ ಏನೋ ಹೇಳ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಅನ್ನೋದು. ಆಮೇಲೆ ಯಾವುದೋ ಆ ಕ್ಷಣದ ಒಂದು ಸುಖಕ್ಕೋ ಅಥವಾ ಏನೋ ಒಂದು ಸಿಗುತ್ತೆ ಅಂತಾನೋ,
ಈ ರೀತಿಯ ಅಪಚಾರಗಳು ನಮ್ಮಿಂದ ಒಂದ್ ವೇಳೆ ನಡೆದಿದ್ರೆ ಎಲ್ಲದಕ್ಕೂ ಕೂಡ ಇವೆಲ್ಲ ನೆನಪು ಇರುತ್ತೇನೋ ನಮಗೆ. ಯಾರು ಸಾಲ ಕೊಟ್ಟವನು ಅವನಿಗೆ ಜ್ಞಾಪಕ ಇರುತ್ತೆ, ಕೊಟ್ಟಿದ್ನಲ್ಲ ಅದೇನು ಕೊಡ್ಲೆ, ನೀನ್ ಕೊಡ್ಲಿಲ್ಲ, ಕೊಟ್ಟನಲ್ಲೋ ಅವಾಗ್ಲೇನೆ ಅಂತ ಅನ್ಬಿಡೋದು. ಹೌದಾ, ಕೊಡ್ಲಿಲ್ವಾ, ಯಾಕೆ ನಿಮಗ್ ಮರ್ತೋಯ್ತು ಅವ್ರ ಹತ್ರ ತಗೊಂಡಿದ್ದು? ಉಪಕಾರ ಸ್ಮರಣೆನೂ ಅಷ್ಟೇನೆ. ಮತ್ತೊಬ್ಬರಿಂದ ನಡೆದಂತ ಉಪಕಾರವನ್ನ ಎಂದಿಗೂ ಮರಿಬಾರದು. ಕೃತಜ್ಞನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಅನ್ನತ್ತೆ. ಎಲ್ಲವೂ ಕೂಡ ಪ್ರತಿಯೊಂದು ಸರ್ವಂ ಐಕ್ಷತ, ಭಗವಂತ ಆಯಾಯ ಇವರುಗಳೇ ಮುಖಾಂತರ ದಿಕ್ಪಾಲಕರು ಅಗ್ನಿ ವಾಯು ಪ್ರತಿ ಒಬ್ಬರು ಸಾಕ್ಷೀಭೂತರಾಗಿರ್ತಾರೆ. ಅವರಲ್ಲಿರುವ ಅಂತರಾತ್ಮನಾಗಿ ಭಗವಂತ ಎಲ್ಲವನ್ನೂ ನೋಡ್ತಾನೆ. ಅದರಿಂದ ಯದನ್ನ ಮದ್ಮಿ ಬಹುಧಾ ವಿರೂಪಂ ವಾಸೋ ಹಿರಣ್ಯಮುತ ಗಾಮ ಜಾಮವಿಂ ಯದ್ದೇವಾನಾಂ ಚಕ್ಷುಷ್ಯಾಗೋ ಅಸ್ತಿ ಯದೇವ ಕಿಂಚ ಪ್ರತಿ ಜಗ್ರಾಹ ಮಗ್ನಿರ್ಮಾ ತಸ್ಮಾದ್ ಅನೃಣಂ ಕೃಣೋತು. ಅನೃಣಂ ಕೃಣೋತು, ಋಣದಿಂದ ಬಿಡುಗಡೆ ಆಗ್ಲಿ ಅಂತ ಇದು. ಋತ ಅನೃತ, ಅನೃತ ಅಂದ್ರೆ ಸುಳ್ಳು, ಅನೃಣ ಅಂದ್ರೆ ಋಣದಿಂದ ಬಿಡುಗಡೆ ಆಗ್ಬೇಕು. ಯಾರಿಗಾರು ಸಂದ ಇದ್ರೆ ಅಂತ ಅದಕ್ಕಾಗಿ ಹೇಳಿದೆ ನಾನು. ದ್ರವ್ಯ ದೋಷ, ಕರ್ತೃದೋಷ, ದೇಶಕಾಲಾದಿ ದೋಷಗಳಿಂದ ಹಾಗೂ ಇನ್ನು ಬೇರೆ ಬೇರೆ ರೀತಿಯಿಂದ ಶಾಸ್ತ್ರ ನಿಷಿದ್ಧವಾದಂತಹ ಯಾವ ಅನ್ನವನ್ನು ಊಟ ಮಾಡಿದ್ದೇನೋ, ಶಾಸ್ತ್ರ ವಿಶುದ್ಧವಾದಂತ ವಿರುದ್ಧವಾದದ್ದು, ಶಾಸ್ತ್ರ ನಿಷಿದ್ಧವಾದ್ದು, ಭಗವದ್ ಅರ್ಪಿತವಲ್ಲದನ್ನ ತಿಂದಿದ್ರೆ, ಅಥವಾ ನಿಷಿದ್ಧವಾದ ವಸ್ತ್ರಾದಿಗಳನ್ನು ಸ್ವೀಕರಿಸಿದ್ದೇನೋ, ಹಾಗೂ ದೇವತೆಗಳ ಎದುರಿಗೆ ಮೂತ್ರ ವಿಸರ್ಜನಾದಿ ಪಾಪಗಳು ನನ್ನಿಂದ ಮಾಡಲ್ಪಟ್ಟಿದ್ರೆ, ಮತ್ತು ಶೂದ್ರಾದಿಗಳಿಂದ ಧನವನ್ನ ಪ್ರತಿಗ್ರಹಿಸಿದ್ರೆ, ಆಸುರಿ ಸಂಪತ್ತದು. ಎಷ್ಟರ ಮಟ್ಟಿಗೆ ಅವರನ್ನು ನಿಂದಿಸ್ಬೇಕು ಅಂತಲ್ಲ, ಅಸತ್ತಿನಿಂದ ಉಂಟಾದವನು ಒಂದು ಬರುತ್ತೆ. ಶ್ರೀಭಾಷ್ಯದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ಅಧಿಕರಣವೇ ಇದೆ. ಯಾಕೆ ಅವರಿಗೆ ವೇದ ಹೇಳುವುದಾಗ್ಲಿ ಕೇಳುವುದಾಗ್ಲಿ ಆಗ್ಬಾರ್ದು ಅಂತ. ಅವರುಗಳಿದ್ದಾಗ ಅವ್ರ ಮುಂದೆ ವೇದ ಮಂತ್ರಗಳನ್ನ ಹೇಳೋದು ಇದೆಯಲ್ಲ, ಇದೆಲ್ಲ ಯಾರನ್ನೋ ಪ್ಲೀಸ್ ಮಾಡೋದು, ಇಲ್ಲ ಅವರ ಸಂಭಾವನೆ ಕೊಡ್ತಾರೆ ದುಡ್ಡು ಅಂತ, ಇವೆಲ್ಲ ಆಗ್ಬಾರ್ದು. ಅಪಚಾರಗಳಿದು, ವೇದಕ್ಕೆ ಮಾಡುವ ಅಪಚಾರ. ಯಾರದಕ್ಕೆ ಯೋಗ್ಯನೋ ಅವ್ರಿಗೆ ಮಾತ್ರ ಅದು, ಬೇರೆಯವ್ರಿಗಲ್ಲ. ಈ ರೀತಿಯ ಎಲ್ಲ ಪಾಪಗಳಿಂದ ಅಗ್ನಿದೇವ ನನ್ನನ್ನು ಬಿಡಿಸಿ ಋಣಮುಕ್ತನನ್ನಾಗಿಸ್ಲಿ. ಈ 12 ಮಂತ್ರಗಳಿಂದ ಉಪಸ್ಥಾನ ಮಾಡಿ ಕುಳಿತುಕೊಂಡು ಮುಂದಿನ ಮಂತ್ರದಿಂದ ಸಮಿತ್ತೊಂದನ್ನು ತೆಗೆದು ಹೋಮದಲ್ಲಿ ಮಾಡಬೇಕು. ಯನ್ಮಯ ಮನಸ ವಾಚ ಕೃತಮೇನ ಕದಾಚನ ಸರ್ವಸ್ಮಾತ್ ತಸ್ಮಾನ್ ಮೇಳಿತೋ ಮೋಗ್ಧಿ ತ್ವಘಂ ಹಿ ವೇತ್ತ ಯಥಾ ತತಂ. ಹೇ ಅಗ್ನಿದೇವನೇ, ಈ ಕೂಷ್ಮಾಂಡ ಹೋಮದ ಅನುಷ್ಠಾನ ಮಾಡುತ್ತಿರುವಂತಹ ನನ್ನಿಂದ ಈ ಜನ್ಮದಲ್ಲಿ ಅಥವಾ ಜನ್ಮ ಜನ್ಮಾಂತರಗಳಲ್ಲಿ ಮನಸ್ಸಿನಿಂದ ಹಾಗೂ ಮಾತಿನ ಮೂಲಕವಾಗಿ, ತ್ರಿಕರಣ 2 ಹೇಳಿದ್ರೆ 3 ಸೇರಿದಂತೆ, ಕೈಯಿನಿಂದ, ಬಾಯಿನಿಂದ, ಮನಸ್ಸಿನಿಂದ, ಕಾಯ ವಾಚ ಮನಸ, ಮಾತಿನ ಮೂಲಕವಾಗಿ ಹಾಗೂ ಶರೀರದಿಂದ, ಇಲ್ಲೇ ಬಂತು ನೋಡಿ, ಕಾಯೇನ ಕಾರ್ಯಮುಖೇನ ಯಾವ ಪಾಪ ಮಾಡಲ್ಪಟ್ಟಿದೆಯೋ ಆ ಎಲ್ಲ ರೀತಿಯ ಪಾಪಗಳಿಂದ ನನ್ನನ್ನು ಬಿಡುಗಡೆಗೊಳಿಸು. ಏಕೆಂದ್ರೆ ಅಗ್ನಿದೇವನೇ, ನೀನು ವಸ್ತು ಸ್ಥಿತಿಯನ್ನ ಚೆನ್ನಾಗಿ ಸರಿಯಾಗಿ ತಿಳಿದವನಾಗಿದ್ದೀಯ. ಹಾಗೂ ಯಾವ ಪಾಪಕ್ಕೆ ಯಾವ ಫಲ ಎಂತಲೋ, ಯಾವ ಪಾಪಕ್ಕೆ ಯಾವ ಪರಿಹಾರ ಉಪಾಯ ಎಂಬುದನ್ನು ನೀನು ಚೆನ್ನಾಗಿ ತಿಳಿದವನಾಗಿದ್ದೀಯ. ಆ ಎಲ್ಲ ಪಾಪಗಳಿಂದ ನನ್ನನ್ನು ಬಿಡುಗಡೆಗೊಳಿಸಿ ನನ್ನನ್ನ ನೀನು ಅನುಗ್ರಹಿಸು. ಪ್ಯೂರಿಫಿಕೇಶನ್. ಈ ಎಲ್ಲ ಕಾರಣದಿಂದ ಈ ಕೂಷ್ಮಾಂಡ ಹೋಮ, ಯಾವುದೇ ಹೋಮಗಳನ್ನು ನಡೆಸ್ಬೇಕಾದ್ರೆ ಗುರುಮುಖದಿಂದ, ಪ್ರತಿಯೊಂದು ಕೂಡ ಅಷ್ಟೇ, ಪ್ರತಿಯೊಂದು ಮಂತ್ರಗಳನ್ನು ಅಷ್ಟೇ ಗುರುವಿನಿಂದ ಪಡಿಬೇಕು. ಹಾಗೆ ಇವುಗಳನ್ನು ವೈಶ್ವದೇವಕ್ಕೂ ಅಷ್ಟೇ ಉಪದೇಶ ಆಗ್ಬೇಕು. ಸುಮ್ನೆ ನಾವು ಶುರು ಮಾಡೋಂಗಿಲ್ಲ. ಬ್ರಹ್ಮಯಜ್ಞ, ವೈಶ್ವದೇವರಲ್ಲಿ ಬ್ರಹ್ಮಯಜ್ಞಕ್ಕೆ ಉಪದೇಶ ಆಯ್ತಾ, ಒಬ್ಬರಿಂದ ತಗೊಂಡು ಆಮೇಲೆ ನಡೆಸುವಂತದ್ದು. ಅಗ್ನಿ ಕಾರ್ಯದ್ದು ಅಷ್ಟೇ, ಹೇಳಿದ್ದು ಹೌದು, ಖಂಡಿತ ಬ್ರಾಹ್ಮಣನಾದವನ್ ಮಾಡ್ಬೇಕು, ಆದ್ರೆ ಮಾಡೋಕ್ ಶುರು ಮಾಡೋದಕ್ ಮೊದ್ಲು ಗುರುವಿನಿಂದ ಅದನ್ನ ಉಪದೇಶ ಪಡೆದು ನಡೆಸುವಂತದ್ದು. ಸೊ ಇಲ್ಲಿಗೆ ಈ ಕೂಷ್ಮಾಂಡ ಹೋಮದ ಪ್ರಕ್ರಿಯೆ, ಅದರದ ಅರ್ಥ, ಅದ್ರ ಸಂಧಾನ ಇದೆಲ್ಲ ನೋಡಿದ ಮೇಲೆ ಏನ್ ಅನ್ಸುತ್ತೆ ಅಂದ್ರೆ, ಪ್ರತಿ ವರ್ಷ ಒಂದು ಬಾರಿ, ವರ್ಷಕ್ಕೊಂದು ಬಾರಿ ಕೂಷ್ಮಾಂಡ ಹೋಮ ನಿಮ್ಮ ಮನೆಯಲ್ಲಿ ನಡಿಬೇಕು. ಆ ಸಂಕಲ್ಪ ನೀವು ತಗೋಬೇಕು. ಹಿಂದೇನೆ ಹೇಳಿದೆ ನಾನು, ಗಾಯತ್ರಿ ಹೋಮ ವರ್ಷಕ್ಕೊಂದ್ಸಲಿ ಮಾಡಿ.
ಗೃಹ ಶಾಂತಿ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದ್ಸಲಿ ಮಾಡಿ. ಇವೆಲ್ಲ ನಿಮಗಳಿಗೆ ಇಲ್ಲಿ ಪ್ರಬಲತರವಾದ ಪ್ರಾಚೀನ ಕರ್ಮಗಳಿಂದ ಬರುವಂತಹ ಪಾಪಗಳ ಪರಿಹಾರ, ಜೊತೆಗೆ ಭಗವಂತನನ್ನ ಪಡೆಯೋದಕ್ಕೆ ಅಡ್ಡಿಯಾಗಿರುವ ಪ್ರತಿಬಂಧಕವಾದಂತಹ ವಿಘ್ನಗಳು ಅವುಗಳನ್ನು ಪರಿಹಾರ ಮಾಡುತ್ತೆ. ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂದ್ರೆ ಇನ್ನೊಂದು ಮರು ಹುಟ್ಟು ಬರಬಾರದು, ಅದಕ್ಕಿದೆಲ್ಲ ಪೂರಕ. ಇಲ್ಲೇನೋ ಹೇಳ್ತು ಕೆಲವೆಲ್ಲ, ಇದು ಮಾಡಿದ್ರೆ ಆ ಸ್ವರ್ಗದಲ್ಲಿ ವಾಸ, ಪಿತೃಗಳ ಇದು ಇವೆಲ್ಲ ಎಲ್ಲವನ್ನು ಭಗವದರ್ಪಿತವಾಗಿ ಮಾಡಿ ನಡೆಸುವಂತದ್ದು. ಸೊ ಅದರಿಂದ ಇವತ್ತಿನ ನನ್ನ ಸಂಕಲ್ಪ ಏನು ಅಂದ್ರೆ, ವರ್ಷದಲ್ಲೊಂದ್ಸಲಿ ಕೂಷ್ಮಾಂಡ ಹೋಮ ಸೇರಿಸ್ತೇನೆ ನಾನು. ಇದರ ಅರ್ಥ ಇಷ್ಟೊಂದು ವಿಷಯವಾಗಿ ನಡೆಸಿದ್ದೆ ನಾನು ಕೂಷ್ಮಾಂಡ ಹೋಮಗಳು. ಈ ನಾ ಹೇಳದ್ನಲ್ಲ, ವೈಶ್ವದೇವ ಆಗ್ಬೇಕಾದ್ರೆ ಅವರು ಕೂಷ್ಮಾಂಡ ಹೋಮ ಮಾಡಿಸಿದ್ದು. ಮತ್ತೆ ಗುರುಗಳು ಹೇಳಿದಾಗ ಅನೇಕ ಹಿಂದೆ ಮಾಡಿದ್ದು ಉಂಟು. ಅದರಿಂದ ವರ್ಷಕ್ಕೊಮ್ಮೆ ಗಾಯತ್ರಿ ಹೋಮ, ಕೂಷ್ಮಾಂಡ ಹೋಮ ಇವುಗಳನ್ನು ಸೇರಿಸ್ಕೊಳ್ಳೋಣ. ಹೋಮ ಮಾಡೋದ್ರಲ್ಲಿ ಆನಂದ ಇದೆ. ಈಗ ಇಷ್ಟಿಗಳಾಯ್ತು, ಆಗ್ರಹಣ ಇಷ್ಟಿ, ವೈಶ್ವದೇವ, ಒಂದೊಂದಾಗಿ ತಿಳಿದ ಮೇಲೆ ಯಾವ ಜ್ಞಾನ ಇದೆಯೋ ಅದು ಅನುಷ್ಠಾನ ಪರ್ಯಂತವಾದ್ರೇನೆ ಅದರ ಸಾರ್ಥಕತೆ. ಇದಕ್ಕೂ ಕೂಡ ಅನೇಕ ಬಾರಿ ಹಿಂದೆ ಹೇಳಿದ್ದೆ, ಪುಸ್ತಕದಿ ತೊಳೆತರುವ ಮಸ್ತಕದಿ ತಳೆದ ಮಣಿ. ಬರೀ ಪುಸ್ತಕದ ಬುಕ್ ನಾಲೆಡ್ಜ್ ಅಂದ್ರೆ, ವೇದಾಂತ ದೇಶಿಗರು ಕೇವಲ ಪುಸ್ತಕ ಅವಲೋಕನ ದೋಷ ಅಂತಾರೆ. ಯಾಕೆಂದ್ರೆ ಗುರುಪದೇಶ ಸರಿಯಾಗಿ ಪಡೆದು ಅದರಲ್ಲಿ ನಿರ್ದಿಷ್ಟವಾದ ಜ್ಞಾನ ಇದ್ದು ಈ ರೀತಿ ನಡೆಸ್ಬೇಕು, ಆ ರೀತಿ ನಡೆದ್ರೆ ಖಂಡಿತ ಭಗವಂತನ ಪ್ರೀತಿ ಆಗತ್ತೆ. ಏನೋ ಒಂದ್ ಮಾಡಿದ್ವಿ ಅಂತಿಲ್ಲ, ಅದರಲ್ಲಿ ಸ್ಪಷ್ಟತೆ ಇರ್ಬೇಕು. ಇವೆಲ್ಲ ಬರುವಂತದ್ದು, ಹಾಗೆ ನಡೆಸುವಂತದ್ದು. ಇನ್ನೇನಾದ್ರು ಸಂದೇಹಗಳು ಏನಾದ್ರು ಇದ್ರೆ ಬೇಕಾದ್ರೆ ಹೇಳಿ ಕೂಷ್ಮಾಂಡ ಹೋಮದ ಬಗ್ಗೆ. ಇದು ನಾನು ಇದರಲ್ಲಿ ಆಂಧ್ರದಲ್ಲಿ ನೋಡಿದೀನಿ. ಇದು ಇದೇ ಸೇಮ್ ಕೂಷ್ಮಾಂಡ ಹೋಮನೆ, ಅಲ್ಲಿ ಅಕಲ್ಮಶ ಹೋಮ ಅಂತ ಇದೆ. ಮಂತ್ರಗಳೆಲ್ಲ ಸೇಮ್. ಇದು ಕಲ್ಮಶವಾಗಿರೋದನ್ನ ಅಕಲ್ಮಶ ಮಾಡೋದು ಅಂತ. ಯಾವುದೇ ಅಕಲ್ಮಶ ಅಂತ ಮಾಡ್ತಾರ ಅವರು. ಯಾವುದೇ ಒಂದು ಮನೆಯಲ್ಲಿ ಒಂದು ಇದಾಗ್ಲಿ, ಪೂಜೆ ಆಗ್ಲಿ, ಇಲ್ಲ ಒಂದು ನಾಮಕರಣ, ಇದು ಯಾವುದೇ ಆಗ್ಲಿ, ಒಂದು ಕಲ್ಯಾಣೋತ್ಸವ ಏನ್ ಮಾಡಿದ್ರು ಫಸ್ಟ್ ಯಜಮಾನನ ಹತ್ರ ಅಕಲ್ಮಶ ಹೋಮ ಮಾಡಿಸ್ಬಿಟ್ಟು ಆಮೇಲೆ ಅವ್ರ ಮುಂದಕ್ಕೆ ಹೋಗ್ತಾರೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾನು ಅದಕ್ಕೆ ಇವಾಗ ಪ್ರತಿಸರ ಬಂದ ಅಂಕುರಾರ್ಪಣ ಮಾಡಲ್ವೇ, ಆ ರೀತಿನಲ್ಲಿ ಶುದ್ಧೀಕರಣ ಭೂತ ಶುದ್ಧಿ ಹೆಂಗ್ ಮಾಡ್ಕೊಳ್ತೀವೋ ಅದೇ ತರ ಫಸ್ಟ್ ಇದು ಅಕಲ್ಮಶ ಹೋಮ ಮಾಡಿಸ್ಬಿಟ್ಟು ಅವ್ರ ಮುಂದಕ್ಕೆ ತಗೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ, ಖಂಡಿತ ನಡೆಸ್ಬೇಕಾದದ್ದು. ನೋಡಿ, ಇದೆಲ್ಲ ಬೇರೆ ಕಡೆ ಕೇಳಿದ್ದು ಮಾಡಿದ್ದನ್ನು ಕೂಡ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳುವಂತ. ಏನೊಂದು 51 ಆಹುತಿಗಳು, ಈಗ ಜಯದೇವ ಹೋಮಿಗೆ 72 ಆಹುತಿ ಕೊಡಲ್ವೇ, ಆ ರೀತಿನಲ್ಲಿ ಇದನ್ನು ನಡೆಸುವಂತಹದ್ದು. ಆದ್ರೆ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಇಟ್ ಈಸ್ ಪ್ಯೂರಿಫೈಡ್ ಇನ್ ಆಲ್ ರೆಸ್ಪೆಕ್ಟ್ಸ್, ಕಾಯ ವಾಚ ಮನಸ ಎಲ್ಲದರಿಂದನೂ ನಾನು ಮುಕ್ತನಾಗಿದ್ದೇನೆ. ದೇವತೆಗಳಿಗೆ ನಾನು ಕೊಟ್ಟ ಆವಿಸ್ಸನ್ನ ಅಗ್ನಿ ತಲುಪಿಸಿದ್ದಾನೆ. ದೇ ಹ್ಯಾವ್ ಎಕ್ಸ್ಕ್ಯೂಸ್ ನನ್ನ ಬರೀ ಈ ಜನ್ಮದ್ದಲ್ಲ, ಜನ್ಮಾಂತರಗಳಲ್ಲಿ ಮಾಡಿದ್ದು ಎಲ್ಲದಕ್ಕೂ ಪರಿಹಾರ. ಈ ರೀತಿ ಇದು ಕೂಷ್ಮಾಂಡ ಅಂದ್ರೆ ಬೂದ್ಗುಂಬಳಕಾಯಿ. ಆಕ್ಚುಲ್ ಆಗಿ ಆ ಬೂದ್ಗುಂಬಳಕಾಯಿ ಇದಕ್ಕೂ ಏನ್ ಸಂಬಂಧ ಇಲ್ಲ. ಇಲ್ಲೇನ್ ಬೂದ್ಗುಂಬಳಕಾಯಿ ತರಬೇಕಾಗಿಲ್ಲ, ಅಥವಾ ಅದನ್ನೇನಾರು ಇಡಬೇಕು ಅಂತ ಇಲ್ಲ. ನೆನ್ನೆ ದಿವಸ ಇನ್ನೊಂದು ಸಂಧ್ಯಾ ಬಂತು, ಇನ್ಯಾರೋ ಮಾತಾಡ್ಬೇಕಾದ್ರೆ ಹೇಳಿದ್ರು, ಏನಿದು ಸಂವತ್ಸರಂ ಮತ್ತೆ ಇದು ಅಂತ, ಅಯ್ಯೋ ವರ್ಷ ಎಲ್ಲ ಮಾಡ್ಬೇಕಾ ಅಂದ. ಅವ್ರೇನಂದ್ ಕೊಟ್ರು, ಕೂಷ್ಮಾಂಡ ಹೋಮ ದಿವ್ಸಾಲು ನಡೆಸ್ಬೇಕು, ದೀರ್ಘ ಸತ್ರ ಇದೆಯಲ್ಲ ಆ ತರದಲ್ಲಿತ್ತು. ಇವು ಖಂಡಿತ ಇಲ್ಲ ಹಾಗೆ, ಯಾಕೆಂದ್ರೆ ನಾನು ಮಾಡಿಸಿದ್ದೀನಿ ಇದನ್ನ. ಕೂಷ್ಮಾಂಡ ಹೋಮ ನಾನ್ ನಡೆಸಿದ್ದುಂಟು ಗುರುಗಳ ಆದೇಶದಂತೆ, ಅವ್ರ ಜೊತೆನಲ್ಲಿ ಮಾಡಿ ಆಮೇಲೆ ಹೋಗಿ ಮಾಡಿಸಿದ್ದು ಇದೆ. ಕೂಷ್ಮಾಂಡ ಹೋಮನ ಮಾಡೋದಕ್ಕೆ ಪ್ರತಿ ಇಲ್ಲ ವರ್ಷ ಪೂರ ಅದನ್ನ ನಡೆಸ್ಬೇಕು, ಅಥವಾ 6 ತಿಂಗಳು ಒಂದ್ಸಲಿ ನಡೆಸ್ಬೇಕು, ಇದೆಲ್ಲ ಇಲ್ಲ. ಅದ್ರ ಯಾತಕ್ಕೆ ಆ ಮಾತು ಬಂತೋ ಅದಕ್ಕೆ ಆ ಭಾಷ್ಯವನ್ನು ನೋಡಿದ್ರೆ ಅರ್ಥ ಬರುತ್ತೆ. ಮಾಸವೋ ಅಥವಾ ಷಣ್ ಮಾಸವೋ ಋತುವೋ ಇವೆಲ್ಲ ಹೇಳಿದ್ದು ಬೇರೆ. ಈ ಕೂಷ್ಮಾಂಡ ಹೋಮಕ್ಕೆ ಅನ್ವಯ ಇಲ್ಲ. ಆದ್ರೆ ಪ್ರತಿ ಸಲಿನೂ ಕೂಷ್ಮಾಂಡ ಹೋಮ, ಈಗ ನೋಡಿ ಅವ್ರು ಹೇಳಿದ್ರಲ್ಲ ಉದಾಹರಣೆ, ಆಚರಣೆಗಳಲ್ಲಿ ಹೆಂಗಿದೆ ಅಂತ. ಈಗ ನವಕಾಂಡ ಋಷಿ ತರ್ಪಣದ್ದು ಈ ರೀಸೆಂಟ್ ಆಗಿ ಒಂದು ಪುಸ್ತಕ ಬಂತಲ್ಲ, ಯಾವ್ದು ಯಜುರ್ ಸಂಹಿತೆ, ಯಾರೋ ಸೌತ್ ಕೆನರಾದವರು ಅವ್ರು ಬರೆದಿದ್ರಲ್ಲಿ ಎಲ್ಲೋ ನೋಡಿದೆ ನಾನು. ಪ್ರತಿದಿನ ನವಕಾಂಡ ಋಷಿ ತರ್ಪಣ ಮಾಡಿ ಬಹಳ ಸುಂದರವಾಗಿದೆ ಅಲ್ಲ. ಏನ್ ಅದಕ್ಕೆ ಎಳ್ಳು ಇದೆಲ್ಲ ಬೇಕಿಲ್ಲ, ಬರೀ ನೀರಿನಲ್ಲಿ ದೇವ ಋಷಿ ಬಿದ್ರು ತರ್ಪಣದಂತೆ. ಆ ಋಷಿ ತರ್ಪಣದಲ್ಲಿ ಇದನ್ನು ಸೇರಿಸ್ಕೊಳ್ಳುತ್ತೆ. ಇನ್ನೊಂದು 9 ಆಹುತಿಗಳು. ಪ್ರಜಾಪತಿಂ ಕಾಂಡ ಋಷಿಂ ದರ್ಪಯಾಮಿ ಸೋಮಂ ಕಾಂಡ ಋಷಿಂ ಅಗ್ನಿಂ ಕಾಂಡ ಋಷಿಂ ವಿಶ್ವಾನ್ ದೇವಾನ್ ಕಾಂಡ ಋಷೀನ್ ಸಾಮಿಧೀರ್ ದೇವತಾ ಯಾಜ್ಞಿಕೀರ್ ದೇವತಾ ವಾರುಣೀರ್ ದೇವತಾ, ಆಮೇಲೆ ಬ್ರಹ್ಮಾಣಗ್ ಸ್ವಯಂಭಂ ಸದಸಸ್ಪತಿ.
ನವಕಾಂಡ ಋಷಿ ತರ್ಪಣ. 9 ಋಷಿಗಳಿಗೆ ತೃಪ್ತರಾಗೋದು. ನಮಗ್ ವೇದ ಬೇಕು, ಆ ವೇದದ ಅರ್ಥ ಸರಿಯಾಗಿ ಆಗ್ಬೇಕು, ಅದಕ್ಕೆ ಪ್ರತಿದಿನ ಅವ್ರಿಗೊಂದ್ ಸ್ವಲ್ಪ ನೀರು ಋಷಿ ತೀರ್ಥದಲ್ಲಿ ಕೊಡುವಂತದ್ದು. ಇದಕ್ಕಿನ್ನೇನಾದ್ರು ಖರ್ಚು ಮಾಡ್ಬೇಕಾಗಿದ್ಯಾ? ಇಲ್ಲ ಸಮಯ ಜಾಸ್ತಿ ಆಗತ್ತಾ? 9 ಹೆಸರು ಹೇಳಿ ನೀರು ಬಿಡೋದಕ್ಕೆ ತರ್ಪಯಾಮಿ 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 ಅಂತ. ಸೊ ವೈ ನಾಟ್ ವಿ ಇನ್ಕಾರ್ಪೊರೇಟ್ ದಿಸ್? ಶುರು ಮಾಡ್ಕೊಂಡಾಯ್ತು ನಾನು, ಅದನ್ನ ಸೇರಿಸಿ ಆಯ್ತು. ಬೆಳಗ್ಗೆ ದೇವ ಋಷಿ ತರ್ಪಣದಲ್ಲಿ ನವಕಾಂಡ ಋಷಿನೂ ಸೇರ್ತು. ಹೀಗೆ ಏನನ್ನ ಇದನ್ನ ಮಾಡ್ತೀವೋ ಅವುಗಳ ಇದಾದ್ಮೇಲೆ ಅದನ್ನು ಅನುಷ್ಠಾನಕ್ಕೆ ತಂದ್ರೆ ಆಗ ಅದು ನಿಜವಾಗ್ಲೂ ವ್ಯಾಲಿಡ್ ಅಂತ. ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಮನಸ್ಸಿನಲ್ಲಿ ಉಂಟಾದಂತ ಈ ಜ್ಞಾನ ಅದು ಹೇಗೆ ಅಂತಂದ್ರೆ ಮರದಲ್ಲಿ ನಿಜವಾದ ಹೂವು ಅರಳಿತಲ್ಲ ಆ ರೀತಿನಲ್ಲಿ ಅಂತ. ಹಾಗಾಗಿ ಸೇರಿಸ್ಕೊಳ್ಳುವಂತದ್ದು ಒಳ್ಳೆಯದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು. ಹಾಗೆ ಮಾಡ್ಕೊಂಡ್ರೆ ನಾವು ಉತ್ತಮವಾದ ಗತಿಯನ್ನು ಪಡಿತೀವಿ. ನಮ್ಮ ಮುಖ್ಯ ಉದ್ದೇಶ ಇನಿಪ್ಪಿರವಿಯಾನ್ ವೇಂಡೇನ್, ಅದಕ್ಕಿದೆಲ್ಲ ಪೂರಕವಾಗುತ್ತೆ. ಇಲ್ಲಿರೋ ದಿವಸ ಮನಸ್ಸು ಪ್ರಶಾಂತವಾಗಿ ನೆಮ್ಮದಿಯಿಂದ ಇರ್ತೀರಿ. ಯಾರ ಬಗ್ಗೆನೋ ಈ ಅರಿಷಡ್ವರ್ಗಗಳ ಉಪಟಳವಾಗ್ಲಿ ಅದಾಗ್ಲಿ ಇರೋದಿಲ್ಲ. ಹೆಚ್ಚು ಹೆಚ್ಚು ಭಗವಂತನ ಹತ್ರಕ್ಕೆ ಬರ್ತೀವಿ. ಅವನನ್ನ ಪಡೆಯೋದಕ್ಕೆ ನಮ್ಗೆ ಏನೇನು ಅಡ್ಡಿಯಾಗಿದೆಯೋ ಅದರ ಪರಿಹಾರ ಎಲ್ಲ ಆಗುತ್ತೆ. ಈ ಎಲ್ಲ ಸಂದೇಶ ಈ ಕೂಷ್ಮಾಂಡ ಹೋಮದ ಮಂತ್ರದಲ್ಲಿ ಇದೆ. ಹೀಗೆ ಈಗ ಏನು ಷಡಂಗ ಸಹಿತವಾಗಿ ವೇದವನ್ನು ಕರೆಯೋದು. ಷಡ್ವಿಧ ಶರಣಾಗತಿ, ಶರಣಾಗತಿನಲ್ಲೂ 6: ಆನುಕೂಲ್ಯ, ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನ, ಇವೆಲ್ಲ. ಈ ಷಡಂಗ ಅಂದ್ರೆ ಜ್ಯೋತಿಷ್ಯ, ನಿರುಕ್ತ, ವೇದಕ್ಕೆ ನಿರುಕ್ತವನ್ನ, ಡಿಕ್ಷನರಿ ಇದು, ವೇದ ಡಿಕ್ಷನರಿ ಇದು, ಅದನ್ನ ಆಧರಿಸಿ ಅರ್ಥವನ್ನು ಮಾಡಬೇಕು. ಹಾಗೆ ಬಂದಂತ ಭಾಷ್ಯಗಳು ವೇದಕ್ಕೆ. ಈಗ ನಾ ಹೇಳೋದೆಲ್ಲ ಪೂರ್ಣ ಅಲ್ಲ, ಖಂಡಿತ. ಏನು ಭಗವಂತ ಗುರುಗಳ ಕೃಪೆಯಿಂದ ತೋರುತ್ತೋ ಅದೊಂಚೂರು ಅಲ್ಲಲ್ಲಿ ಹೇಳ್ತಾ ಹೋಗೋದಷ್ಟೇ. ನಿಜವಾಗ್ಲೂ ಏನು ಅಂದ್ರೆ ಭಟ್ಟಭಾಸ್ಕರ ಭಾಷ್ಯವನ್ನೇ ಇಟ್ಕೊಂಡು ಇವುಗಳಿಗೆ ನೋಡಿ ಆ ಅರ್ಥಾನುಸಂಧಾನ. ಈ 15 ದಿವಸದ ಕಾರ್ಯಕ್ರಮದಲ್ಲಿ ಆಕ್ಚುಲ್ ಆಗಿ ಅದ್ರದ್ದು ಕೂಡ ಒಂಚೂರು ವಿವೇಚನೆ ಮಾಡ್ಬೋದು. 8 ದಿವಸ ಆಮೇಲೆ ಎಲ್ಲರೂ ಚೆಕ್ಕರು ಹೇಳಿದ್ನಲ್ಲ, 2-3 ಜನ ಅಷ್ಟೇ. ಆ ರೀತಿ ಆಗೋದು ಬೇಡ. ದಯವಿಟ್ಟು ನಿಮ್ಮ ಒಳಿತಿಗಾಗಿ 15 ದಿವಸ ಅಂದ್ರೆ ಇವತ್ತು ಆಯ್ತಾ ಇಲ್ವಾ ಪ್ರದೋಷ, ಅಲ್ಲಿಯ ತನಕ 1 ದಿವಸನೂ ಯು ಶುಡ್ ನಾಟ್ ಆಬ್ಸೆಂಟ್ ಯುವರ್ ಸೆಲ್ಫ್. ಏನೇ ಇದ್ರು ಕೂಡ ಅಷ್ಟೇ. ಏನೋ ವಿಧಿನೇ ಇಲ್ಲ, ಇನ್ನೆಲ್ಲ ಹೋಗ್ಬೇಕು, ಏನೋ ಮಾಡ್ಬೇಕು ಅಂತಂದ್ರೆ, ಅದರ್ವೈಸ್ ಪೂರ್ಣವಾಗಿ ಮಾಡಿದ್ರೆ ಬೆನಿಫಿಟ್ಸು ನಿಮಗೆ. ಸೊ ಅದರಿಂದ ಅಷ್ಟು ದಿವಸನೂ ಮಾಡಿ, ಮತ್ತೆ ಎಲ್ರೂ ಸಂಕಲ್ಪ ಮಾಡಿ, ಗಾಯತ್ರಿ ಹೋಮವನ್ನು ವರ್ಷಕ್ಕೊಂದ್ಸಲಿ ಮಾಡಿ, ಗಾಯತ್ರಿ ಜಪ ಮಾಡಿ. ಅಯ್ಯೋ ಅದು ಹೋಮ ನೀವೇ ಮಾಡ್ಬೋದು ಖಂಡಿತ, ಇಲ್ಲ ಏನಾದ್ರು ಖರ್ಚು ಮಾಡಿದ್ರು ಸರಿ. ಅದಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಗಾಯತ್ರಿ ಜಪ ಸುಮ್ನೆ ಏನಾದ್ರು ಕೂತ್ಕೊಂಡಾಗ ಯಾವತ್ತೋ ಫ್ರೀ ಆಗಿದ್ದಾಗ ಯಾಕೆ ಒಂದ್ಸಲಿ ಅನ್ನಿಸ್ಬಾರ್ದು, ಇವತ್ತು 108 ಗಾಯತ್ರಿ ಜಪ ಮಾಡೋಣ, ಮನಸ್ಸಿಗೊಂದು ಆನಂದ ಸಿಗುತ್ತದು. ಯಾವುದೋ ಪಾಪ ಪರಿಹಾರಕ್ಕೆ ಅಥವಾ ಇನ್ನೇನೋ ಇದ್ದಾಗ ಇಂಡೆಂಟು ಭಗವಂತನ ಹತ್ರ ಅವಾಗ್ಲೇನೆ ಮಾಡ್ಬೇಕು ಅಂತಿಲ್ವಲ್ಲ, ಸಹಜವಾಗಿಯೇ. ಏನು ಉದ್ದೇಶ, ಏನು ಸಂಕಲ್ಪ? ಭಗವತ್ ಪ್ರೀತ್ಯರ್ಥಂ ಅಷ್ಟೇ. ಭಗವಂತನಿಗೆ ಮನಸ್ಸಿಗೆ ಆಹ್ಲಾದತೆಯನ್ನು ಉಂಟು ಮಾಡ್ಲಿ ಅಂತ ಹೇಳಿ ನಾನು 108 ಗಾಯತ್ರಿ ಮಾಡ್ತೀನಿ. ಏನಿಲ್ಲ, ಏನು ಕೇಳೋದೇನಿಲ್ಲ, ನಥಿಂಗ್. ಹೀಗೆ ಅವಕಾಶ ಸಿಗ್ದಾಗ್ಲೆಲ್ಲ ಈಗೇನೋ ಒಂದು ಹೋಮನೋ ಮತ್ತೊಂದು ಮಾಡಿಸ್ ಬಂದ್ವಿ, ಇವತ್ತು ನಡೆಸಿದ್ದೆಲ್ಲ ನಿನಗೆ ಪ್ರೀತಿ ಆಗ್ಲಿ, ಆ ಕುಟುಂಬಕ್ಕೆ ಎಲ್ಲ ರೀತಿಯ ಒಳಿತು ಉಂಟಾಗ್ಲಿ ಅಂತ ಹೇಳಿ 108 ಗಾಯತ್ರಿ. ನಾನು ಪ್ರತಿ ಸಲಿನೂ ನಮ್ ಗುರುಗಳು ನೆಲ್ಸ್ಕೊಳ್ಳೋದು ಇದಕ್ಕೆ. ಅವ್ರು ಇದೆಲ್ಲ ಹೇಳಿದ್ರು, ಎಲ್ಲರೂ ಒಂದ್ ಕಡೆ ಹೋಗಿ ಬರ್ತೀರಿ, ಮಾಡಿದಾಗ 108 ಗಾಯತ್ರಿ ಮಾಡ್ರಿ. ಮಾಡಿದ್ದೀರಿ ನೀವು ಸರಿಯಾಗಿ, ಏನೇನು ಸ್ಮೃತಿನಲ್ಲಿತ್ತೋ ಆ ರೀತಿ. ಆದ್ರೂ ಕೂಡ ಇಟ್ ಈಸ್ ಥ್ಯಾಂಕ್ಸ್ ಗಿವಿಂಗ್. ಇನ್ನೊಂದು ಅವಕಾಶ ಕೊಟ್ಟಿಯಲ್ಲ ಇದನ್ನ ಸರಿಯಾಗಿ ನಡ್ಸೋದಕ್ಕೆ. ಮತ್ತೆ ಆ ಕುಟುಂಬ ಅವ್ರು ಕರೆದು ನೀನೊಂದು ಅಧ್ವರ್ಯವಾಗಿ ನಿರ್ಸಿದ್ರು, ಆ ಕುಟುಂಬಕ್ಕೆ ಅವರವರ ಮನಸ್ಸ ಅಭಿಷ್ಟಗಳೆಲ್ಲ ಪೂರ್ಣವಾಗ್ಲಿ. ಸಂವತ್ಸರ ಮೇತತ್ ಫಲಂ, ನೀವು ಸರಿಯಾಗಿ ನಡೆಸಿದ್ದೆ ಆದ್ರೆ ಅದರ ಫಲ 1 ವರ್ಷದ ತನಕ ಆ ಕುಟುಂಬಕ್ಕಿದೆ ಅಂತ ಅಂದ್ಬಿಟ್ಟು. ಹೀಗೆ ಭಗವದ್ ಅರ್ಪಿತವಾಗಿ ಮಾಡಿದಾಗ ನಾವು ಮಾಡ್ಬೇಕಂತದ್ದು ಈ ಜಪಗಳು ಇವುಗಳೆಲ್ಲ ಪ್ರೀತಿಯಿಂದ. ಸುಮ್ನೆ ಅಲ್ಲಿ ಹೇಳಿದೆ ಅಥವಾ ಆ ಕಂಡೀಷನ್ನು, ಅಯ್ಯೋ 3 ಹೊತ್ತು ಮಾಡ್ಬೇಕಲ್ಲ, ಆ ರೀತಿನಲ್ಲ ಅಲ್ಲ. ಸಂಧ್ಯಾ ವಂದನೆನೂ ಅಷ್ಟೇ, ಅದಕ್ಕೇನು ಇನ್ಯಾರು ಹೇಳ್ಬೇಕಾ ಅಥವಾ ರಿಮೈಂಡ್ ಮಾಡ್ಬೇಕಾ? ಅಯ್ಯೋ ಏನೋ ಮಾಡಿಟ್ಬಿಟ್ಟಿದಾರಪ್ಪ. ಯದ್ವಿಷಣ್ಣೇನ ಜುಹುಯಾತ್, ವಿಷಣ್ಣನಾಗಿ ಹೋಮವನ್ನು ಮಾಡೋದು ಅಥವಾ ಜಪವನ್ನು ಮಾಡೋದು ಅಪ್ರಜಾ ಅಪಶುರ್ ಯಜಮಾನಸ್ಯಾತ್. ಅದರಿಂದ ಶ್ರದ್ಧೆಯಿಂದ ಮಾಡೋಣ, ಪ್ರೀತಿಯಿಂದ ಮಾಡೋಣ,
ಭಕ್ತಿಯಿಂದ ಮಾಡೋಣ. ಭಕ್ತಿ ಅಂದ್ರೆ ಅದೇ ಪ್ರೇಮ, ಸಾ ಪ್ರೇಮ ರೂಪ. ಭಕ್ತಿಯಿಂದ ನಾವು ನಡೆಸಿದ್ರೆ ಭಗವಂತನಿಗೆ ಪ್ರೀತಿ ಆಗತ್ತೆ. ಮತ್ತೆ ಏನೇನೋ ಮಾಡೋದು ಬೇಡ, ಆದಷ್ಟು ಶಾಸ್ತ್ರದಲ್ಲಿ ಹೇಳಿರುವಷ್ಟು ಆದಷ್ಟು ಅನುಭವಿಸೋಣ, ಅದನ್ನು ಪಾಲಿಸೋಣ. ಭಗವಂತ ಏನಾದ್ರೂ ಅವನು ಎಕ್ಸ್ಕ್ಯೂಸ್ ಮಾಡ್ತಾನೆ, ಏನ್ ಬೇಕೋ ಹೇಳ್ಬಿಡಿ, ಆಮೇಲೆ ಉಪಚಾರ ಪ್ರವೇಶೇನ ಪಿತಾನಾರಾಮಯ್ಯ ಅಂತ ಹೇಳ್ಬಿಡಿ ಅಂತಂದ್ರೆ ಹಾಗಾಗುವಲ್ಲ. ಏನ್ ಹೇಗಿದೆಯೋ ಅದನ್ನ ಹಾಗೆ ನಡೆಸ್ಬೇಕು, ಅದಕ್ಕೆ ಸರಿಯಾಗಿ ತಿಳಿಯಬೇಕು, ಗುರು ಉಪದೇಶ ಇರ್ಬೇಕು. ನಾವೇ ಏನೇನೋ ಮಾಡಕ್ ಹೋಗ್ಬಾರ್ದು. ಈ ರೀತಿ ಎಲ್ಲ ಇರುವಂತದ್ದು. ಇದಿಷ್ಟು ಕೂಷ್ಮಾಂಡ ಮಂತ್ರಾರ್ಥ. ಇದ್ರ ಬಗ್ಗೆ ನಿಮಗೆ ಬೇಕಾದ್ರೆ ಪುಸ್ತಕ ಸಿಗ್ಬಹುದು ನಿಮಗೆ. ವಿದ್ವಾನ್ ಸುಬ್ರಾಯ ವಿ ಭಟ್ಟ, ಗುಂಜಗೋಡು, ಶೃಂಗೇರಿ ಅವರದು. ಸುದರ್ಶನ ಪ್ರಕಾಶನ, ಚಿಕ್ಕಮಂಗ್ಳೂರಿನಲ್ಲಿ ಇದಾಗಿರೋದು. ಶೃಂಗೇರಿ ಮಠದಲ್ಲಿ ಸಿಗ್ಬೋದು. ಈ ವೇದಾಂತ ಬುಕ್ ಹೌಸ್ ನಲ್ಲಿ ಯು ಕ್ಯಾನ್ ಟ್ರೈ, ಅಲ್ಲೂ ಕೂಡ ಸಿಗ್ಬೋದು. 30 ರೂಪಾಯಿ ಪುಸ್ತಕಕ್ಕೆ. ಅವಾಗ ಹಿಂದೆ 2004 ಅಲ್ಲಿ ಸೆಕೆಂಡ್ ಪ್ರಿಂಟ್ ಆಗಿದೆ. ಫಸ್ಟ್ ಪ್ರಿಂಟು 2001 ನಲ್ಲಿ ಅದಲ್ಲಿ. ಸೊ ಎಲ್ಲ ಕರ್ಮಠರಾದಂತಹ ಇವರುಗಳು ಅದಕ್ಕೆಲ್ಲ ಇದನ್ನ ಹೇಳಿ, ಆಶೀರ್ವಚನ ಹೇಳಿ, ಸಜೆಷನ್ಗಳು ಹೇಳಿ ಎಲ್ಲ ಮಾಡಿದ್ದಾರೆ. ಬೋಧಾಯನೀಯ ಕೂಷ್ಮಾಂಡ ಹೋಮ ಹೇಳಿದ್ದಾರೆ ಇವರು. ಪ್ರಯೋಗ ಇದರಲ್ಲಿ ಬೋಧಾಯನರದು ಆಪಸ್ತಂಭರದು ಹೆಚ್ಚಿಗೆ ವ್ಯತ್ಯಾಸಗಳಿಲ್ಲ. ಆಪಸ್ತಂಭರು ಬೋಧಾಯನ ಶಿಷ್ಯರು. ಸೊ ಅವ್ರು ಇದ್ ಮಾಡಿದ್ದು. ನಮಗೆ ಆಪಸ್ತಂಭ ಸೂತ್ರ ಅಂತಂದಾಗ ನಮ್ಮ ಸೂತ್ರದಂತೆ ಮಾಡೋದು. ಸುಮ್ನೆ ಸಂಗ್ರಹವಾಗಿ ಹೇಳೋದು ಹೇಗೆ ಕೂಷ್ಮಾಂಡ ಹೋಮ ನಡೆಸೋದು ಅಂದ್ರೆ, ಮೊದಲು ವಿಚ್ಛಿನ್ನ ಅಗ್ನಿ ಸಂಧಾನ ಉಪಾಸನೆ ಅಗ್ನಿಮುಖದಲ್ಲಿ ಈ 51 ಇದು, ಮತ್ತೆ ಮಾಮೂಲಿ ಎಲ್ಲ ಪ್ರಾಯಶ್ಚಿತ್ತ ಹೋಮಗಳು ಜಯಾದಿ ಎಲ್ಲವನ್ನು ಹೇಳಿ ಮುಗಿಸುವಂಥದ್ದು ಕೂಷ್ಮಾಂಡ ಹೋಮ. ಈ ಕಾರ್ಯಕ್ರಮ ಈಗ ಅಗ್ನಿ ಎಸ್ಟಾಬ್ಲಿಷ್ ಮಾಡಿದ್ರೆ ಮಿನಿಮಮ್ 2-2.5 ಗಂಟೆ ಕಾಲ ಬೇಕು. ಸೊ 2.5 hours ಅಂತ ಇಟ್ಕೊಳ್ಳಿ, ಅಥವಾ 3 ಗಂಟೆ ಒಳಗೆ ಕಾರ್ಯವನ್ನು ಮುಗಿಸುವಂತದ್ದು ಕೂಷ್ಮಾಂಡ ಹೋಮ. ಏನು ಉದ್ದೇಶ? ಭಗವಂತನ ಪ್ರೀತ್ಯರ್ಥವಾಗಿ ಜನ್ಮ ಜನ್ಮಾಂತರಗಳಲ್ಲಿ ನಾವು ಮಾಡಿದ ಎಲ್ಲ ರೀತಿಯ ಪಾಪಗಳು, ಭಗವಂತನನ್ನ ಪಡೆಯೋದಕ್ಕೆ ಅಡ್ಡಿಯಾಗಿರುವಂತಹ ನಮ್ಮ ಪ್ರಬಲತರ ಪ್ರಾಚೀನ ಕರ್ಮ, ಇವೆಲ್ಲವೂ ಪರಿಹಾರಕ್ಕೆ ಕೂಷ್ಮಾಂಡ ಹೋಮವನ್ನು ಮಾಡ್ತೀನಿ ಅಂತ ಸಂಕಲ್ಪ ಅಷ್ಟೇನೆ ಹೇಳ್ಬಿಟ್ಟು ನಡೆಸುವಂತ. ಒಂದು ಇದು ಕೂಷ್ಮಾಂಡ ಹೋಮ ಮಾಡಿದ್ರೆ ಪ್ರಾಯಶ್ಚಿತ್ತ, ಅದೊಂದು ಇದು ಇದೆ. ಆಮೇಲೆ ಈ ಕೃಚ್ಛ್ರಗಳೆಲ್ಲ ಹೇಳ್ತಾರಲ್ವ, ಅದು ಇದಕ್ಕೆ ಏನು ಸಂಬಂಧ ಅಂತ? ರಾಜಾಪತ್ಯ ಕೃಚ್ಛ್ರ, ಚಾಂದ್ರಾಯಣ ಇವೆಲ್ಲ ಇದೆಯಲ್ಲ, ಅದು ಕೂಡ ನಡೆಸ್ಬೇಕು. ಈಗ ವಿಚ್ಛಿನ್ನಾಗ್ನಿ ಸಂಧಾನ ಅಂದಾಗ ಅದು ಬರುತ್ತೆ, ತುಂಬಾ ಬರುತ್ತೆ ಪ್ರಾಯಶ್ಚಿತ್ತ ವಿಧಿಗಳು. ಅದು ಕೂಡ ಅಷ್ಟೇ, ಕೃಚ್ಛ್ರ, ಚಾಂದ್ರಾಯಣ. ಈಗ ಈ ಬರೀ ಸಂಧ್ಯಾವನ್ನೇ 1 ಹೊತ್ತು ಮಾಡಿದ್ರೆ 3 ಹೊತ್ತು ಮಾಡ್ಬೇಕು ಅನ್ನೋದು ವಿಧಿ. 1ನೇ ಸಲ ಮಾಡ್ತೀನಿ, 2ನೇ ಸಲ ಮಾಡ್ತೀನಿ. ಈಗ ಉಪಾಸನೆ ರೆಗ್ಯುಲರ್ ಮಾಡಿಲ್ಲ, ಅದಕ್ಕೆ ಈ ಪ್ರಾಜಾಪತ್ಯ ಕೃಚ್ಛ್ರ ಪ್ರತಿನಿಧಿ ಯತ್ಕಿಂಚತ ಹಿರಣ್ಯ ದಾನಂ ಕರಿಷ್ಯೆ, ಹಿರಣ್ಯ ರೂಪದಲ್ಲಿ. ಈಗ ಅವನು ಮಾಡಿರ್ಲಿಲ್ಲ, ಅದಕ್ಕಾಗಿ ಅವನು ಹಿರಣ್ಯ ದಾನ ಮಾಡ್ದ, ಅದ್ರ ಜೊತೆಗೆ ಅದ್ರ ದೋಷನೂ ಬಂತು. ಸ್ವೀಕಾರ ಮಾಡಿದವನು ಅದಕ್ಕಾಗಿದೆ. ಹಾಗಾದ್ರೆ ಅದಕ್ಕೇನು ಎಕ್ಸ್ಟ್ರಾ ಏನಾದ್ರು ಈಗ ವಿಚ್ಛಿನ್ನಾಗ್ನಿ ಸಂಧಾನದಲ್ಲಿ ಒಂದಷ್ಟು ಚಿಲ್ಲರೆ ಚೆಲ್ಬಿಟ್ಟಿದ್ದು, ಅದಕ್ಕೆ ಇನ್ನೇನೋ 108 ಗಾಯತ್ರಿ ಮಾಡ್ಬೇಕು, ಭಯ ಪಡ್ಬೇಕಾಗಿಲ್ಲ. ಸ್ವೀಕಾರ ಮಾಡಿ ಮತ್ತೆ ನಿಮ್ ರೆಗ್ಯುಲರ್ ಸಂಧ್ಯಾವನೆ ಇದೆಯಲ್ಲ ಅದ್ರಲ್ಲಾಗುವಂಥದ್ದು. ಇವನಿಗೆ ಚಾಂದ್ರಾಯಣ ಅಂತ. ಚಾಂದ್ರಾಯಣ ವ್ರತ ಅಂದ್ರೆ ಏನು? 3 ದಿವಸ ಬೆಳಗ್ಗೆ ಊಟ, 3 ದಿವಸ ರಾತ್ರಿ ಇಲ್ಲ, ಏನೂ ಇಲ್ಲ. ಇನ್ನು 3 ದಿವಸ ರಾತ್ರಿ ಊಟ, ಬೆಳಗ್ಗೆ ಏನಿಲ್ಲ, ಇನ್ 3 ದಿವಸ ಏನೂ ಇಲ್ಲ. ಆ ರೀತಿ 6 ತಿಂಗಳು ಕಾಲ. ಅಂದ್ರೆ 3 ಹೊತ್ತು ಸಂಧ್ಯಾವನ್ನೇ ಮಾಡದೆ ಇದ್ರೆ ಎಷ್ಟು ತೀವ್ರವಾದ ಪಾಪಗಳು ಬರುತ್ತೆ ನೋಡಿ. ಪರಿಹಾರಕ್ಕೆ 6 ತಿಂಗಳು ಇದನ್ನ ನಡೆಸ್ಬೇಕು ಅಂತ. ರಾಜಾಪತ್ಯ ಕೃಚ್ಛ್ರ ಪ್ರತಿನಿಧಿ, ಚಾಂದ್ರಾಯಣ, ಇದು ಕೃಚ್ಛ್ರ ಅಂದ್ರೆ ಇದೆಲ್ಲ ಪ್ರಾಯಶ್ಚಿತ್ತಕ್ಕೆ ಇದಕ್ಕೆ ಬರುವಂತ. ಸೊ ಅದರಿಂದ ಆತ್ಮದ ಶುದ್ಧಿಗಾಗಿ ಮತ್ತೆ ಬೇರೆ ಬೇರೆ ಈ ತ್ರಿಗುಣಾತ್ಮಕವಾದ ಇದರಲ್ಲಿ ಅವುಗಳ ಇದರಿಂದ ಪ್ರಚೋದನೆಯಿಂದ ಮಾಡಿದಂತ ಕೆಲಸಗಳು ಎಲ್ಲದರ ಪರಿಹಾರಕ್ಕಾಗಿ ಈ ಪ್ರಾಯಶ್ಚಿತ್ತಗಳು ಏನಿದೆ ಎಲ್ಲವನ್ನು ಅವಶ್ಯವಾಗಿ ನಡೆಸ್ಬೇಕು. ವಿಚ್ಛಿನ್ನಾಗ್ನಿ ಸಂಧಾನದಲ್ಲೇನೆ ಆ ಪ್ರಾಯಶ್ಚಿತ್ತಗಳಾಯ್ತು. ಆದ್ರೆ ಇದು ಜನ್ಮಾಂತರದಲ್ಲೂ ಸೇರಿದ್ದೆಲ್ಲಾನು ಈ ಕೂಷ್ಮಾಂಡ ಹೋಮದಲ್ಲಿ ಬರುತ್ತೆ. ಕೂಷ್ಮಾಂಡ ಹೋಮದ ಪಾರಾಯಣ ಈಗ ಏಕಾದಶಿ ದಿವಸ ಇದ್ ಮಾಡ್ತಿರೋ ಇಲ್ವೋ, ಯಾವ್ದು ಅಚ್ಛಿದ್ರ ಪಾರಾಯಣ, ಆ ರೀತಿ ಇದನ್ನು ಮಂತ್ರ ಜಪನೂ ಮಾಡ್ಬೋದು. ಕೂಷ್ಮಾಂಡ ಮಂತ್ರದ ಅಂದ್ರೆ ವೇದ ಆ ಅನುವಾಕವನ್ನು ಪೂರ್ಣವಾಗಿ ಹೇಳುವಂತ ಆ 3-4 ಅನುವಾಕಗಳಿದೆಯಲ್ಲ, ಕೂಷ್ಮಾಂಡ ಹೋಮ ವಿಧಿ, ಆಮೇಲೆ ಅದರ ಬ್ರಾಹ್ಮಣ ಅಂತ ಇವುಗಳ ಪಾರಾಯಣ, ಇದೆಲ್ಲ ಕಂಠೋಕ್ತವಾಗಿ ಬಿಡ್ಬೇಕು. ಆಮೇಲೆ ಹೋಮ ಕೂತ್ಕೊಂಡ್ರೆ ಆಯಾಯ ಮಂತ್ರಗಳು, ಓಂಕಾರದ ಜೊತೆಗೆ ಸ್ವಾಹ ಸೇರಿಸ್ಕೊಳ್ಳೋದು. ಅದು ಯಾರಿಗೆ ಸಂಬಂಧ ತ್ಯಾಗ ಇದೆ. ಅಗ್ನೇಯ ಗಾರ್ಹಸ್ಪತ್ಯಾಯ ಇದನ್ನ ಮಮ, ಇಂದ್ರಾಯ ಗಾರ್ಹಸ್ಪತ್ಯಾಯ ಇದಂ ನಮಮ, ಇದ್ರಲ್ಲೂ ಬರುತ್ತೆ
ಯಾವುದು ಗೃಹಶಾಂತಿನಲ್ಲಿ 3 ಅಗ್ನಿಗಳಿದೆಯಲ್ಲ, ಗೃಹಸ್ಥನಾದವನು 3 ಅಗ್ನಿಗಳು ಅದರಲ್ಲಿ ಇದು ಆ ಕುಂಡದಲ್ಲಿ ಹೋಮ ಮಾಡುವಂತಹದ್ದು. ದೇವತೆ ಆವಾಹನೆ ಮಾಡ್ಬೇಕಂದ್ರೆ ಯಾವ ದೇವತೆ ಆವಾಹನೆ ಮಾಡ್ಬೇಕು ಇದಕ್ಕೆ? ಯಾವ್ದು ಯಾರು ಇಲ್ಲ ಅಂತಂದ್ರೆ ಅಗ್ನಿಗೆ ಹೇಳಿದ್ರು, ಅಥವಾ ದೇವೇಭ್ಯ ಇದನ್ನ ಮಮ, ಇದು ಕೂಡ ವರದರಾಜ ಮೇಲೆ ಹೇಳಿದ್ರು. ಈಗ ಹೆಸರು ಯಾರ್ದು ಗೊತ್ತಿಲ್ಲ ಅಂತಂದ್ರೆ ದೇವೇಭ್ಯ ಇದನ್ನ ಮಮ ಅಂತ ಹೇಳಿದಾಗ ಆ ಪರ್ಟಿಕ್ಯುಲರ್ ದೇವತೆಗೆ ಅದನ್ನ ಅಗ್ನಿ ತಲುಪಿಸ್ತಾನೆ. ಅಥವಾ ಆಗ್ನೇಯ ಇದನ್ನ ಮಮ, ಸ್ಪೆಸಿಫಿಕ್ ಆಗಿ ಗೊತ್ತಿಲ್ದಿದ್ರೆ ಅಲ್ಲಿ ಪುಸ್ತಕದಲ್ಲಿ ಇದ್ರಲ್ಲಿ ಹಾಕಿದ್ರೆ ಅದು ಆಯಾ ಶುಭದಲ್ಲಿ ಇದೆ, ಇದಕ್ಕೆ ಹಾಕಿದ್ದಾರೆ. ಇಲ್ಲ ನಾನ್ ಇವಾಗ ಯಾವುದೇ ಹೋಮ ಮಾಡಿದ್ರೆ ಒಂದು ಕಳಶದಲ್ಲಿ ದೇವತೆ ಆವಾಹನೆ ಮಾಡ್ತೀವಿ. ಇಲ್ಲಿ ನಾರಾಯಣ ಮಾಡೋದ ಮೊದಲು ಕಲಶದಲ್ಲಿ ಆವಾಹನೆ, ಆಮೇಲೆ ಅಗ್ನಿ ಪ್ರತಿಷ್ಠೆ, ಅದನ್ನ ನಡೆಸಿ ಆಮೇಲೆ ಇವುಗಳನ್ನ ನಡೆಸೋದು. ಖಂಡಿತ ಇವೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಕಾಣದೇ ಇದ್ದು ಕೂಡ ಅದೃಷ್ಟ ಅಂತ ಅನ್ನೋದು ಇದು. ಅಂದ್ರೆ ಕಣ್ಣಿಗೆ ಕಾಣದೆ ಅವರೆಲ್ಲ ಪರೋಕ್ಷ ಪ್ರಿಯ ಇವಾಹಿ ದೇವಾಹ ಆಜ್ಯೇನ ಪ್ರೀಣಾತಿ, ತುಪ್ಪದಿಂದ ಅವರು ಪ್ರೀತರಾಗ್ತಾರೆ. ಶುದ್ಧವಾದ ತುಪ್ಪದಿಂದ ಆ ಅಗ್ನಿಗೂ ಸಂಸ್ಕರಿಸಲ್ಪಟ್ಟದ್ದು. ಇವತ್ತೇ ಬಂತು ಕೂರ್ಮ, ಮೊನ್ನೆ ಬಂತು ಕೂಷ್ಮಾಂಡ ಹೋಮದಲ್ಲಿ. ಈ ಶುದ್ಧವಾದ ಅಗ್ನಿಯಿಂದ ನಿನಗೆ ಹೋಮವನ್ನು ಮಾಡ್ತಾ ಇದ್ದೇನೆ. ಅಗ್ನಿ ಸಂಸ್ಕಾರ, ದ್ವೇದರ್ಭಾನ್ ಪ್ರಚಿದ್ಯ ಪ್ರಚಾಲ್ಯ ಪ್ರತ್ಯಸ್ಯ ಜ್ವಲತಾ ತೃಣೇನ ಅವಧ್ಯೋತ್ಯ. ತುಪ್ಪಕ್ಕೆ ಸಂಸ್ಕಾರ, ಅದು ದರಿವಿಗೆ ಸಂಸ್ಕಾರ, ಪಾತ್ರೆಗಳಿಗೆ ಸಂಸ್ಕಾರ ಇವೆಲ್ಲ ಮಾಡಿ ಎಲ್ಲ ರೀತಿಯ ಶುದ್ಧಿ. ಸೊ ಆ ರೀತಿನಲ್ಲಿ ನಡೆಸಿದ್ರೆ ಮನಸ್ಸಿಗೂ ಆನಂದ, ದೇವತೆಗಳು ಪ್ರೀತರಾಗ್ತಾರೆ. ನಮ್ಮ ಈ ಕರ್ಮದ ಶರೀರ, ನಾವು ಅನೇಕ ಕರ್ಮ ಮಾಡಿದ್ದೀವಿ ಅನ್ನೋದಕ್ಕೆ ಈ ಶರೀರ ಪಡೆದಿರೋದೇ ಸಾಕ್ಷಿ. ನಾವು ಶರೀರದಲ್ಲಿ ಬಂಧಿತರು, ಅದಕ್ಕೆ ನಾವು ಬದ್ಧರು. ಇವರು ಇದನ್ನು ಬಿಡಿಸ್ಕೊಂಡು ಹೋದವರು ಮುಕ್ತರು, ಇನ್ನು ಮಿಕ್ಕವರು ಅಲ್ಲಿ ಪರ್ಮನೆಂಟ್ ಆಗಿ ಇರುವಂತವ್ರು, ಅವ್ರು ಬರೋದೇ ಇಲ್ಲ ಈ ಕಡೆಗೆ, ನಿತ್ಯರು. 3 ರೀತಿಯ ಚೇತನರು. ಸೊ ಅದರಿಂದ ಈ ಬದ್ಧ ದಿಶೆಯನ್ನು ಮುದುಕೊಳ್ಬೇಕು ಅಂದ್ರೆ ಮುಕ್ತ ಇದು ಉರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷಿ ಯಮಾಮೃತ ಆತ್. ಮೃತ್ಯುವಿನ ಬಂಧನವನ್ನ ಸೌತೆಕಾಯಿ ಬಲಿತ ಮೇಲೆ ತಾನಾಗೆ ಆ ತೊಟ್ಟಿನಿಂದ ಬಿಡಿಸ್ಕೊಂಡ್ಬಿಡುತ್ತಂತೆ. ಆ ರೀತಿನಲ್ಲಿ ನಮ್ಮನ್ನು ಬಿಡಿಸು ಸುಲಭವಾಗಿ ಎಲ್ಲ ಪಾಪಗಳಿಂದ ಅಂತ. ತೆಂಬಗಮ್ಯ ಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕ ಅಂದ್ರೆ ಸೌತೆಕಾಯಿ. ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷಿ ಯಮಾಮೃತ ಆತ್. ಹಾಗೆ ಎಲ್ಲ ಪಾಪಗಳಿಂದ ಸಹಜವಾಗಿ ನಾವೆಲ್ಲ ಬಿಡಲ್ಪಟ್ಟವರಾಗ್ತೇವೆ. ಸಾತ್ವಿಕ ಗುಣ ಇದು ಹೇಗತ್ತೆ, ಇನ್ನು ಒಳ್ಳೇದನ್ನ ಮಾಡೋಣ ಅನ್ನುವಂತಹ ಪ್ರವೃತ್ತಿಯನ್ನ ಭಗವಂತ ಉಂಟು ಮಾಡ್ತಾನೆ, ಎಲ್ಲದಕ್ಕೂ ಕಾರಣವಾಗುತ್ತೆ. ಹಾಗಾಗಿ ಈ ರೀತಿ ಎಲ್ಲ ನಡೆಸೋಣ, ಎಲ್ಲರೂ ಸಂತೋಷವಾಗಿರೋಣ, ಶರೀರದ ಸಾರ್ಥಕತೆ ಮಾಡ್ಕೊಳ್ಳೋಣ, ಇನ್ನಷ್ಟು ಹೆಚ್ಚು ವೇದದ ಬಗ್ಗೆ ಆಸಕ್ತಿಯನ್ನ ಶ್ರದ್ಧೆಯನ್ನ ಬೆಳೆಸ್ಕೊಳ್ಳೋಣ, ವೇದದಲ್ಲಿ ಹೇಳಿದ ಕೆಲಸಗಳನ್ನ ಕಾರ್ಯಗಳನ್ನ ನಡೆಸೋಣ. ನಮಗೆ ಅರ್ಹತೆ ಇದೆ. ಆ ಜನ್ಮ ಈ ಸುಲಭವಾಗಿ ಬಂದಿದ್ದಲ್ಲ, ಬ್ರಾಹ್ಮಣ ಜನ್ಮ. ನಾವೆಲ್ಲ ಭಾಗ್ಯಶಾಲಿಗಳು. ನೀವ್ ಯಾರ್ಯಾರು ಇಲ್ಲಿ ಕೇಳ್ತಾ ಇದ್ದೀರೋ ಎಲ್ರು ಕೂಡ ಖಂಡಿತ. ಇಲ್ದಿದ್ರೆ ಈ ಕ್ಲಾಸಿಗೆ ಸೇರ್ಬೇಕು ಅನ್ನೋಂತ ಮನಸ್ಸೇನು ಈಗ ನನ್ನಲ್ಲಿ ಬಂದ್ರಿ ಅಂತಲ್ಲ, ವೇದವನ್ನು ಕಲಿಯೋದಕ್ಕೆ ಆ ಒಂದು ಮನಸ್ಸಿದೆಯಲ್ಲ, ಅದೇ ನಿಮ್ಮ ಅನೇಕ ಜನ್ಮಗಳ ಸುಕೃತ. ಸೊ ಅದನ್ನ ಅಭಿವೃದ್ಧಿಗೊಳಿಸ್ಕೊಳ್ಳಿ. ವೇದ ಮಾತೆಯ ಕೃಪೆ ಎಲ್ಲರ ಮೇಲೂ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹೇಳಿ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಢ್ವಂ ಮಮಾಮುಷ್ಯವೋಂ. ಹರಿ ಓಂ. ಶ್ರೀಕೃಷ್ಣ.